ಕೆಳಗಲ್ಲ ಹಾಂ ಫ್ಲೇವರ್ ಹಾಂ ಅದು ಕೆಳಗೆ ಹೋಗ್ತದೆ.
ಕಣ ನಿನ್ನೆ ಯೂಸ್ ಮಾಡಿ. ₹18,000 ಮೊಬೈಲಲ್ಲಿ 20,000 ಬೆಳಿ ಬಂದು ಮಾತ್ರ ಹಾಕಿ ಸುಮಾರಿಗೆ ಇನ್ನೇ ಅಂತ ಈಗ ಕಾಳು
ಗಣೇಶನ ಹಬ್ಬ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಸಶಕ್ತಿ ಸಾಂಗಸಾಯ ಸವಾಹನ ಸಪರಿವಾರ ಸರ್ವಾಲಂಕಾರ ಭೂಷಿತ ಅನಂತ ಪದ್ಮನಾಭ ಸಹಿತ ಶ್ರೀಮನ್ ಮಹಾಗಣಪತಿಯೇ ನಮಃ ವೇದೋಕ್ತ ಮಂತ್ರ ಪುಷ್ಪಾಂಜಲಿ ಸಹಿತ ಮನೋರಥಾನ್ ಪ್ರಾರ್ಥಯಾಮಿ ಭಗವಂತ ಮಹಾಗಣಪತಿಯ ಅನಂತ ಪದ್ಮನಾಭ ಸನ್ನಿಧಾನದಲ್ಲಿ ನಂಬಿಕೊಂಡಿರುವಂಥ ಸದ್ಭಕ್ತನಾದಂಥ ಗಜೇಂದ್ರ ಎನ್ನುವಂಥವನು ಭಕ್ತಿ ಸಿದ್ಧ ಪುರಸ್ಸರವಾಗಿ ಅನಂತ ಪದ್ಮನಾಭನ ಯಕ್ಷಗಾನ ಮೇಳದಿಂದ ಬೆಳಕಿನ ಸೇವೆಯ ಯಕ್ಷಗಾನ ಬಯಲಾಟವನ್ನು ಹೊಸ ಪ್ರಸಂಗದ ಬಿಡುಗಡೆಯೊಂದಿಗೆ ಮಾಡಿಸ್ತಾ ಇದ್ದಾನೆ. ಆ ಪ್ರಯುಕ್ತವಾಗಿ ಚೌಕಿಯಲ್ಲಿ ಮಹಾಗಣಪತಿ ಹಾಗೂ ಅನಂತ ಪದ್ಮನಾಭ ಭಕ್ತಿ ಹಾಗೂ ಶುದ್ಧ ಪುರಸ್ಸರವಾಗಿ ನೆರವೇರಿಸಿದ್ದಾನೆ. ಮಾಡಿದಂಥ ಸೇವೆಯನ್ನು ಅತ್ಯಂತ ಸಂತೃಪ್ತಿಗೊಂಡು ಸೇವೆ ಕೊಟ್ಟಂಥ ಗಜೇಂದ್ರ ಹಾಗೂ ಅವನೆಲ್ಲ ಪರಿವಾರದವರಿಗೂ ಅವರ ಕುಟುಂಬದವರಿಗೂ ಮತ್ತು ಎಲ್ಲ ಸಹಕರಿಸುವವರಿಗೂ ಪ್ರಸಂಗಕರ್ತರಿಗೂ ಇನ್ನೆಲ್ಲ ಸದ್ಭಕ್ತರಿಗೂ ಯಾವುದೇ ರೀತಿಯ ಕಷ್ಟ ಕಾರ್ಯಕ್ರಮಗಳು ಆಪತ್ತು ವಿಪತ್ತುಗಳು ದುರಿತಗಳು ದುಷ್ಟ ಗ್ರಹಚಾರ ಪೀಡೆಗಳಿದ್ರು ಅವುಗಳನ್ನೆಲ್ಲ ಪರಿಹಾರ ಮಾಡಿ ದೀರ್ಘಾಯುಷ್ಯ ಆರೋಗ್ಯ ಸಂತೋಷ ಸಂಪತ್ತು ನೆಮ್ಮದಿ ಮಾಡುವಂಥ ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಯಶಸ್ಸನ್ನು ಕೊಟ್ಟು ವರ್ಷಂಪ್ರತಿ ಇದೇ ರೀತಿಯ ಅನಂತ ಪದ್ಮನಾಭನ ಮೇಳದಿಂದ ಒಂದು ಯಕ್ಷಗಾನ ಸೇವಾ ಬಯಲಾಟವನ್ನು ಮಾಡಿಸುವಂಥ ಯೋಗ ಭಾಗ್ಯ ಹಾಗೆ ಆತನಿಂದ ಬೇರೆ ಬೇರೆಯ ಸಮಾಜಮುಖಿ ಒಳ್ಳೆಯ ಕಾರ್ಯಗಳು ಮಾಡುವಂಥ ಯೋಗ ಭಾಗ್ಯ ಕೊಟ್ಟು ಅನುಗ್ರಹ ಮಾಡಿ ಸೇವೆ ತೆಗೆದುಕೊಳ್ಳಬೇಕೆಂದು ಭಕ್ತಿಯಿಂದ ಪ್ರಾರ್ಥನೆ. ಮಹಾಗಣಪತಿಯನ್ನು ಅನಂತ ಪದ್ಮನಾಭನ ಪ್ರಾರ್ಥನಾ ಹುಡ್ದಲ್ಲಿ ಒಂದು ಗಳಿಗೆ ಪದ ಹೇಳಿ ಹೋಗಂದು ಹೇಳ್ತಿದ್ರಿ ಅಂತ ನಡುಬೂರು ಮರ ಘಟದ ಮೇಲೆ ಬಂದು ಪ್ರಥಮ ಸ್ವಸ್ತಿಸ್ತುತೆ ಕುಶಲಮಸ್ತು ಚಿರಾಯವಸ್ತು ಭೋಗಸ್ತಿವಾಯಿ ಧನಧಾನ್ಯಸ್ತುತಿಸ್ತು ಆರೋಗ್ಯಮಸ್ತು ಸೌಭಾಗ್ಯಮಸ್ತು ಸತತಂ ಹರಿಭಕ್ತಿಸ್ತು ಅನಂತ ಪದ್ಮನಾಭ ಪೂರ್ಣ ಅನುಗ್ರಹವಸ್ತು ಒಳ್ಳೇದು ಮಾಡಿ ಕಾಪಾಡಲಿ. ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಜೈವ ಸರ್ವಕಾರ್ಯಾರ್ಥ ಸಿದ್ಧಯೇ ಮುದದಿ ಕೊಂಡೋಡು ಮುದದಿಂದ ನಿನ್ನ ಕೊಂಡೋಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿ ಕೊಂಡೋಡುವೆ ಅರರೆ ನಿನ್ನಯ ಮಹಿಮೆಯ ಅರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಪತ್ತೀರ್ಥ ಮಹಾಶೇಷ ಗರೆದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯೊಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ವಿಘ್ನದ್ವಾಂತ ನಿವಾರಣೆ ಗದರಣೀರ್ ವಿಘ್ನಾಟವಿ ಹವ್ಯವಾಟ
ವಿಘ್ನದ್ವಾಂತ ನಿವಾರಣೈಕಧರ ನಿರ್ವಿಘ್ನಾಟ ವಿಹವ್ಯವಾಟ ವಿಘ್ನೋ ವ್ಯಾಳ ಕುಲೋ ಪ್ರಮತ್ತ ಗರುಡೋ ವಿಘ್ನೇಬ ಪಂಚಾನನಗ ವಿಘ್ನೋ ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಾಘೌಗ ಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾ ಗಜಮುಖ ಗಜಮುಖ ನಿನ್ನ ಪಾದವ ನೆನೆವೆಯೇ ಗಜಮುಖ ನಿನ್ನ ಪಾದವ ನೆನೆವೆಯೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ಬುದ್ಧಿ ಪ್ರದಾಯ
ಕ್ಷೇತ್ರದ ಮಹಾಲಿಂಗೇಶ್ವರ ದೇವರ ಪವಿತ್ರ ಪದಪದ್ಮಗಳಿಗೆ ಪೊಡಮಟ್ಟು ಆರಾಧ್ಯ ದೇವರಾದಂತಹ ಅನಂತ ಪದ್ಮನಾಭ ಸ್ವಾಮಿಗೆ ಮತ್ತು ಮೇಳದ ಮಹಾಗಣಪತಿ ದೇವರಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸ್ತಾ, ನಿಮ್ಮೆಲ್ಲರಿಗೆ ತಿಳಿದಿರುವಂತೆ ಯಕ್ಷ ರಾತ್ರಿ 11ನೆಯ ಕಾರ್ಯಕ್ರಮ ಇವತ್ತು ಇಲ್ಲಿ ಸಂಪನ್ನಗೊಳ್ಳುತ್ತಾ ಇದೆ. ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಸನ್ಮಾನಿಸುವ, ನೊಂದವರಿಗೆ ಧೈರ್ಯವಾಗಿ ನಿಲ್ಲುವಂತಹ ಕಾರ್ಯಕ್ರಮವನ್ನು ಯಕ್ಷಗಾನದ ಭಾಗವಾಗಿ ಮತ್ತು ಅನಂತ ಪದ್ಮನಾಭ ದೇವರ ಸೇವಾರೂಪವಾಗಿ ನಡೆಸಿಕೊಂಡು ಬಂದದ್ದು ಇದೇ ಊರಿನ ಹುಡುಗ ಗಜೇಂದ್ರಾಚಾರ್ಯ ಕೋಣಿ. ಅಂತೆಯೇ ಈ ಬಾರಿಯ ಪುಟ್ಟ ಅಭಿನಂದನಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯುತ್ತದೆ. ಅದನ್ನು ಸರ್ವಾಂಗ ಸುಂದರವಾಗಿ ನಡೆಸಿಕೊಡಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿ ಭಾಗವಹಿಸುವಂತಹ ಗಣ್ಯಮಾನ್ಯರು ನಾನು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಉಡುಪಿಯ ಭವಾನಿ ಬಿಲ್ಡರ್ಸ್ನ ಮಾಲಕರಾಗಿರುವಂತಹ ಶ್ರೀ ಭವಾನಿ ನಾರಾಯಣಾಚಾರ್ಯ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕಲಾಪೋಷಕರಾದಂತಹ ಡಾಕ್ಟರ್ ಆದರ್ಶ ಹೆಬ್ಬಾರ್ ಕುಂದಾಪುರ, ಕೋಣಿ ವಾಸುದೇವ ಕಾರಂತರು, ಮೂರೂರು ಮಹಾಲಿಂಗೇಶ್ವರ ದೇವಸ್ಥಾನದ ಕೋಣಿ ಕೃಷ್ಣದೇವ ಕಾರಂತರು, ಮೂರೂರು ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಿನಕರ ಶೆಟ್ಟಿಯವರು, ಮೇಳದ ಪ್ರಧಾನ ಭಾಗವತರಾಗಿರುವಂತಹ ಜನ್ಸಾಲೆ ರಾಘವೇಂದ್ರಾಚಾರ್ಯರು, ಮೂರೂರು ಶ್ರೀ ಮಹಾಲಿಂಗೇಶ್ವರ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾಗಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಸುಬ್ಬಣ್ಣ ಕೋಣಿಯವರು, ಶಿಲ್ಪಿ ರಾಜಗೋಪಾಲಾಚಾರ್ಯ, ಉದ್ಯಮಿಗಳಾಗಿರುವಂತಹ ಮನೋಹರ ಕೋಣಿ, ಮಧುಕರ ಪೂಜಾರಿ ಕೋಣಿ, ಮಧುಕರ ಮಣಿಯಾಡಿಯವರು, ವಸಂತ್ ಎಸ್ ಬಂಗೇರ, ಮೂರೂರು ಶ್ರೀ ಮಹಾಲಿಂಗೇಶ್ವರ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರು, ತಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಗಜೇಂದ್ರಾಚಾರ್ಯರು ಅವರೆಲ್ಲರನ್ನು ವೇದಿಕೆ ಕರೆತರಬೇಕು ಅಂತ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಲ್ಲಿ ಹುಟ್ಟಿ ಬೆಳೆದು ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾ ಇರುವ ಗಜೇಂದ್ರ ಅನ್ನುವಂತಹ ಒಬ್ಬ ಹುಡುಗ 11 ವರ್ಷಗಳ ಕಾಲ ನಿರಂತರವಾಗಿ ಯಕ್ಷಗಾನ ಸೇವೆಯನ್ನು ನಡೆಸಿ ಯಕ್ಷಕಾಶಿ ಎಂದೇ ಮಾನಿತವಾದಂತಹ ಕುಂದಾಪುರದಲ್ಲಿ ಪ್ರದರ್ಶನ ನಡೆಸುವುದರ ಜೊತೆಗೆ ಈ 11ನೆಯ ಯಕ್ಷಗಾನದ ಸೇವೆ ತನ್ನ ಹುಟ್ಟೂರಿನಲ್ಲಿ ನಡೀತಾ ಇದೆಯಲ್ಲ, ಅದಕ್ಕಾಗಿ ತನ್ನ ಹುಟ್ಟೂರಿನಲ್ಲಿ ಇಂಥದ್ದೊಂದು ವೈಭವದ ಯಕ್ಷಗಾನ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇರುವವರು ನಮ್ಮೂರಿನ ಹುಡುಗ ಅನ್ನುವಂತಹ ಪ್ರೀತಿ ನಿಮ್ಮೆಲ್ಲರಿಗೂ ಇರಲಿ. ಆ ಮೂಲಕ ಗಜೇಂದ್ರಾಚಾರ್ಯರು ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಬಂದಿರುವಂತಹ ಎಲ್ಲರಿಗೆ ಗೌರವದ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ನೀಡೋಣ. ಇವತ್ತಿನ ಈ ಸಮಾರಂಭದಲ್ಲಿ ಅನೇಕ ಸಂಗತಿಗಳನ್ನು ಮಾತಾಡಬೇಕಾದ್ದಿದೆ. ಆದರೆ ಅತಿ ಶೀಘ್ರವಾಗಿ ಸಭಾ ಕಾರ್ಯಕ್ರಮವನ್ನು ಪೂರೈಸಿಕೊಂಡು ಯಕ್ಷಗಾನ ಪ್ರದರ್ಶನ ಕಡೆಗೆ ನಾವು ಬರೋಣ. ನೆನಪಿಸಬೇಕಾದ್ದೇನು ಅಂತಂದರೆ ಇವತ್ತು 11ನೆಯ ಯಕ್ಷರಾತ್ರಿ ಕಾರ್ಯಕ್ರಮ. ಗಜೇಂದ್ರಾಚಾರ್ಯರು ಹೇಳ್ತಾರೆ ತಾರೀಕು 11 ಯಕ್ಷಗಾನ 11 ಅಂತ. ಅದಕ್ಕಿಂತ ಮಿಗಿಲಾಗಿ ನಮಗೆಲ್ಲರಿಗೂ ಗೊತ್ತಿರಬೇಕಾದ್ದು ಈಶ್ವರ ದೇವರನ್ನು ಸೂಚಿಸುವಂತಹ ಸಂಖ್ಯೆ ಕೂಡ 11. ಹಾಗಾಗಿ ಏಕಾದಶ ರುದ್ರರು ಅಂತ ಹೇಳ್ತಾರೆ 11. ಹಾಗಾಗಿ ಆ ದೇವರ ಸನ್ನಿಧಾನದಲ್ಲಿ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ನಡೆಯಬೇಕಿದ್ರೆ ಅದು ಸಂತೋಷ. ಯಾಕೆ ಅಂದರೆ ಆ ಶಿವನೇ ನಾಟ್ಯಕ್ಕೆ ಅಧಿದೇವ, ಆದ್ದರಿಂದ ಅವನು ನಟರಾಜ ಅಂತ ಗೌರವಿಸ್ತಾರೆ. ಹಾಗಾಗಿ ನಟರಾಜನಾದಂತಹ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ಅದರ ಜೊತೆಗೆ ಕೊಳಲನಾದದ ಮೂಲಕ ಜಗತ್ತನ್ನು ಅನುಗ್ರಹಿಸಿದಂತಹ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ಈ ಯಕ್ಷಗಾನ ನಡೀತಾ ಇರುವಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಧನ್ಯತೆಯನ್ನು ನೀಡಿದೆ. ಅದಕ್ಕೂ ಮಿಗಿಲಾಗಿ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಾಮಿಯ ಮೂಲಗಂಧ ಪ್ರಸಾದವನ್ನು ನೀಡುವುದರ ಮೂಲಕ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಆಶೀರ್ವಾದ ಮಾಡಿದ್ದಾರೆ ಅನ್ನುವುದು ಕೂಡ ಈ ಕಾರ್ಯಕ್ರಮಕ್ಕೊಂದು ವಿಶೇಷವಾದ ಸಾರ್ಥಕತೆಯನ್ನು ತಂದಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇದೆಲ್ಲವೂ ನಿಮ್ಮೆಲ್ಲರ ಸೌಭಾಗ್ಯ ಅನ್ನುವ ಭಾವವನ್ನು ಮೈಮನಗಳಲ್ಲಿ ಆವಾಹಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಪ್ರತಿಭಾ ಪುರಸ್ಕಾರ ತೇಜಸ್ ಭಂಡಾರಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವರಿದ್ದೇವೆ. ತಾವು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಪುಟ್ಟ ಹುಡುಗ ಈ ವೇದಿಕೆಗೆ ಬರ್ತಾ ಇದ್ದಾನೆ.
ಕಾರಂತ ಪುರಸ್ಕಾರವನ್ನು ಪಡೆದಂತಹ ಒಬ್ಬ ಹುಡುಗ, ಶಾಲೆಯಲ್ಲಿ ಓದುವುದರಲ್ಲಿ ಆತ ಪ್ರತಿಭಾನ್ವಿತ, ಅದರಿಂದ ಆಚೆಗೆ ಯಕ್ಷಗಾನದ ಒಂದು ಪ್ರತಿಭೆಯಾಗಿ ಅವು ಕಾಣಿಸಿಕೊಳ್ಳುತ್ತಾ ಇದ್ದಾನೆ ಅನ್ನುವುದೇ ಇವತ್ತು ಅವನನ್ನು ಅಭಿನಂದಿಸುವುದಕ್ಕಿರುವಂತಹ ಮುಖ್ಯ ಕಾರಣ. ಈ ಮಕ್ಕಳಿಗೆ ಯಾಕೆ ವೇದಿಕೆಯಲ್ಲಿ ಅಭಿನಂದನೆ ಅಂತಂದರೆ, ಕಲೆಯನ್ನು ಪ್ರೀತಿಸುವ, ಕ್ರೀಡೆಯನ್ನು ಪ್ರೀತಿಸುವ, ಸಾಧನೆಯನ್ನು ಮೆಚ್ಚುವಂತಹ ನಮಗೆ ಈ ಪುಟ್ಟ ಹುಡುಗರನ್ನು ನೋಡಿದಾಗ ಸಂತೋಷ ಆಗುವುದೇ ಹೌದು ಅಂತಾದರೆ, ಆ ಮಗುವಿಗೆ ಜನ್ಮ ಕೊಟ್ಟಂತಹ ಅಪ್ಪ ಅಮ್ಮನ ಸಂಭ್ರಮ ಹೇಗಿರಬಹುದು ಅಂತ ಒಮ್ಮೆ ನಾವು ಯೋಚನೆ ಮಾಡಬೇಕಲ್ಲ. ಹಾಗಾಗಿ ಇಂತಹ ಈ ನೆಲದಲ್ಲಿ ಹುಟ್ಟಿದ ಇಂಥ ಪ್ರತಿಭಾನ್ವಿತ ಮಕ್ಕಳೇ ಭವಿಷ್ಯತ್ತಿನಲ್ಲಿ ಮಹಾನ್ ವ್ಯಕ್ತಿಗಳಾಗಿ ಬೆಳೆದು ನಿಂತು ಈ ನೆಲದ ಗೌರವವನ್ನು ಜಗದಗಲ ಪಸರಿಸಬೇಕಾದಂಥವರು. ಅವನಿಗೆ ಶುಭವಾಗಲಿ ಅನ್ನುವ ಹಾರೈಕೆಯೊಂದಿಗೆ ವೇದಿಕೆಯ ಗಣ್ಯರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇರ್ತೇನೆ. ಆದರ್ಶ ಹೆಬ್ಬಾರ್ ಅವರು ಮುಂದಿದ್ದು ಈ ಕಾರ್ಯಕ್ರಮವನ್ನು ನಡೆಸಬೇಕು, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಜೊತೆಯಾಗಬೇಕು ಅಂತ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಪುಟ್ಟ ಹುಡುಗನಿಗೆ ಮೇಳದ ಅನಂತ ಪದ್ಮನಾಭ ಸ್ವಾಮಿ ದೇವರು, ಮಹಾಗಣಪತಿ ಮತ್ತು ಈ ನೆಲದ ಸರ್ವಶಕ್ತಿಗಳು ಪರಮಾನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸ್ತಾ ಅವನನ್ನು ಬೀಳ್ಕೊಡೋಣವಂತೆ. ಮುಂದಕ್ಕೆ ಸಾಧಕ ಪುರಸ್ಕಾರವನ್ನು ನೀಡುವುದಕ್ಕೆ ಕೋಟೇಶ್ವರದ ಶಿಲ್ಪಿ ರಾಜಗೋಪಾಲಾಚಾರ್ಯರು ನಾನು ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗುವಂತೆ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸ್ನೇಹಿತರೆ, ಬಹುಶಃ ರಾಜಗೋಪಾಲಾಚಾರ್ಯರು ಇವತ್ತು ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಳ್ಳಿಯಿಂದ ತೊಡಗಿ ದಿಲ್ಲಿಯವರೆಗೆ, ಅಲ್ಲ ಇಲ್ಲೆಲ್ಲಿಯೋ ಪುಟ್ಟ ಒಂದು ಗುಡಿಯಿಂದ ತೊಡಗಿ ಅಯೋಧ್ಯೆಯ ರಾಮ ಮಂದಿರದವರೆಗೆ ರಥ ನಿರ್ಮಾಣವನ್ನು ಮಾಡುವಂಥ ಭಾಗ್ಯ ಅವರದ್ದಾಗಿದೆ. ಆ ಮೂಲಕ ನಮ್ಮ ಊರಿನವರು ಅಂತ ಹೇಳಿಕೊಳ್ಳುವ ಸೌಭಾಗ್ಯ ನಮ್ಮ ಪಾಲಿಗೆ ದೇವರು ಒದಗಿಸಿಕೊಟ್ಟಿದ್ದಾರೆ. ಇಲ್ಲಿ ಉಲ್ಲೇಖ ಮಾಡಬೇಕಾದ್ದೇನು ಅಂತಂದರೆ, ಒಬ್ಬ ವ್ಯಕ್ತಿಯ ಸಾಧನೆಯ ಬಗ್ಗೆ ಹೇಳಬೇಕಿದ್ರೆ ಆ ಹೊತ್ತಿಗೆ ಅವರನ್ನು ಮಾತ್ರ ಹೊಗಳದೆ ಅವರ ತಾಯಿ ತಂದೆಗಳನ್ನು ನೆನಪಿಸಿಕೊಂಡು ಆ ಸನ್ಮಾನವನ್ನು ನಡೆಸಬೇಕಂತೆ. ಯಾಕೆ ಅಂದರೆ ಅದಕ್ಕೆ ಅಪ್ಪ ಅಮ್ಮ ಕಾರಣರಾಗಿರುತ್ತಾರೆ ಅಂತ. ಬಹುಶಃ ಇವರ ತೀರ್ಥರೂಪರು ಕೋಟೇಶ್ವರ ಲಕ್ಷ್ಮೀನಾರಾಯಣ ಆಚಾರ್ಯರು ಅವರ ಯೌವನದ ಕಾಲದಲ್ಲಿ ಒಂದು ಸಾಮುದಾಯಿಕವಾದಂತಹ ಸಂಘಟನೆಯನ್ನು ಕಟ್ಟುವುದಕ್ಕೆ ಆರ್ಥಿಕವಾದಂತಹ ಸಂಕಟ ಇದ್ದ ಕಾಲದಲ್ಲಿ ಯಾಚನಾಕ್ರಮದಲ್ಲಿ ದುಡ್ಡು ಸಂಗ್ರಹ ಮಾಡಿ ಸಂಘ ಕಟ್ಟಿದ್ರಂತೆ. ಅಂದರೆ ಮದುವೆ ಮನೆಯ ಉಪನಯನ ನಡೆದಾಗ ನಾವೊಂದು ಸಮಾಜಕ್ಕಾಗಿ ಸಂಘ ಕಟ್ಟುತ್ತೇವೆ, ಸಹಾಯ ಮಾಡಬೇಕು ಅಂತ ಹರಿವಾಣ ಹಿಡಿದು ಸಮಾಜ ಕಾರ್ಯಕ್ರಮಕ್ಕೆ ಬಂದ ಬಂಧುಗಳ ಮುಂದೆ ಯಾಚನಾಕ್ರಮದಿಂದ ದುಡ್ಡು ಸಂಗ್ರಹ ಮಾಡಿ ಸಂಘವನ್ನು ಕಟ್ಟಿದಂತಹ ಹೆಗ್ಗಳಿಕೆ ಕೋಟೇಶ್ವರ ಲಕ್ಷ್ಮೀನಾರಾಯಣಾಚಾರ್ಯಗೆ ಸಂದಾಯ ಆಗುತ್ತದೆ. ಅದರಿಂದ ಆಚೆಗೆ ಲಕ್ಷ್ಮೀನಾರಾಯಣಾಚಾರ್ಯರು ಅಣ್ಣ ತಮ್ಮ ಜೊತೆಗಿದ್ದು ಇವರನ್ನೆಲ್ಲ ಬೆಳೆಸ್ತಾ ಇವತ್ತಿಗೆ ನೂರಾರು ರಥಗಳನ್ನು ನಿರ್ಮಾಣ ಮಾಡುವುದರ ಮೂಲಕ ನಮ್ಮ ನೆಲದ ಧಾರ್ಮಿಕ ಪರಂಪರೆಗೆ ಮಹೋನ್ನತ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕು. ಅದಕ್ಕಿಂತ ಮಿಗಿಲಾಗಿ ನಮಗೆಲ್ಲ ಸಂತೋಷ ಮತ್ತು ಧನ್ಯತೆ ಯಾಕೆ ಅಂತ ಕೇಳಿದರೆ, ರಥಸ್ಥನಾದಂತಹ ಅಂದರೆ ರಥದಲ್ಲಿ ಕುಳಿತಂತಹ ದೇವರನ್ನು ನೋಡಿ ಕೈ ಮುಗಿದಂತಹ ಭಕ್ತರಿಗೆ ಮತ್ತೆ ಪುನರ್ಜನ್ಮ ಇಲ್ಲ ಅಂತ ಆ ರಥದ ಮಾಹಾತ್ಮ್ಯವನ್ನು ಜ್ಞಾನಿಗಳು ಹೇಳುತ್ತಾರೆ. ಹಾಗಾದರೆ ಆ ಭಗವಂತನ ರಥದಲ್ಲಿ ಕೂರಿಸುವುದಕ್ಕೆ ಬೇಕಾಗಿ ರಥ ನಿರ್ಮಾಣ ಮಾಡುವಂತಹ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಇವರ ತೀರ್ಥರೂಪರು ರಾಜ್ಯ ಮಟ್ಟದ ರಾಷ್ಟ್ರಮಟ್ಟದ ಪ್ರಶಸ್ತಿಗಳನ್ನು ಪಡೆದದ್ದು ಮಾತ್ರವಲ್ಲದೆ ಶಿಲ್ಪಗುರು ಪ್ರಶಸ್ತಿಗೂ ಭಾಜನರಾಗಿ ಈ ನೆಲದ ಗೌರವವನ್ನು ಜಗದಗಲ ಹರಡುವಂತೆ ಮಾಡಿದ್ದಾರೆ. ಅವರ ಆ ಶಿಲ್ಪಕಲಾ ಕ್ಷೇತ್ರದ ಸಾಧನೆಯನ್ನು ಮನ್ನಿಸಿ ಅವರನ್ನು ಈ ಹೊತ್ತು ಅಭಿನಂದಿಸ್ತಾ ಇದ್ದೇವೆ. ಕೋಣಿ ಕೃಷ್ಣದೇವ ಕಾರಂತರು ಮುಂದಿದ್ದುಕೊಂಡು ವೇದಿಕೆಯ ಗಣ್ಯರ ಜೊತೆಗೂಡಿ ರಾಜಗೋಪಾಲಾಚಾರ್ಯರಿಗೆ ಸಾಧಕ ಪುರಸ್ಕಾರವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಇನ್ನು ಮುಂದಕ್ಕೆ ಯಕ್ಷರಾತ್ರಿ ಕಲಾಗೌರವ ಮೇಳದ ಭಾಗವತರಾಗಿರುವಂತಹ ಪ್ರಸನ್ನ ಭಟ್ ಅವರಿಗೆ ನೀಡುವರೆ ಸಂಕಲ್ಪಿಸಿದ್ದೇವೆ. ದಯವಿಟ್ಟು ಪ್ರಸನ್ನ ಭಟ್ಟ ಬಾಳ್ಕಲ್ ಅವರು ವೇದಿಕೆಯತ್ತ ಆಗಮಿಸಬೇಕು ಅಂತ ಅವರಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನು ನಾನು ಮಾಡಿಕೊಳ್ಳುತ್ತಾ ಇದ್ದೇನೆ. ಸಾಧನೆಯ ರಥವನ್ನೇರಿದ ಕೋಟೇಶ್ವರದ ಹೆಮ್ಮೆಯ ರಥಶಿಲ್ಪಿ ರಾಜಗೋಪಾಲಾಚಾರ್ಯರಿಗೆ ಇದು ಗಜೇಂದ್ರಾಚಾರ್ಯರು ಮತ್ತು ಸುಂದರ ಮನಸ್ಸುಗಳ
ಸಹಯೋಗದೊಂದಿಗೆ ಸಮರ್ಪಿಸಿದಂಥ ಗೌರವಕ್ಕಾಗಿ ಪ್ರಸನ್ನ ಭಟ್ಬಾಳ್ಕಲ್ ಅವರನ್ನು ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗುವಂತೆ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸ್ನೇಹಿತರೆ, ಭಾಗವತರು ಬರುವವರೆಗೆ ಅವರ ಬಗ್ಗೆ ಮಾತಾಡಿ ಬರ್ತೇನೆ. ಬಂದ ತಕ್ಷಣ ಅವರ ಅಭಿನಂದನೆಯನ್ನು ಮಾಡೋಣವಂತೆ. ಪ್ರಸನ್ನ ಭಟ್ಬಾಳ್ಕಲ್ ಅವರು ಭಾಗವತರಾದದ್ದು ಇವತ್ತು ನಿನ್ನೆ ಅಲ್ಲ. ಉಡುಪಿಗೆ ಬಂದು ಸಂಸ್ಕೃತ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿರುವಾಗಲೇ ಅವರು ಭಾಗವತರಾಗಿ ಅವರ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಒಂದು ಕಡೆಯಲ್ಲಿ ಭಾಗವತರಾಗಿ ಸೇವೆಯನ್ನು ಮಾಡುತ್ತಾರೆ, ಇನ್ನೊಂದು ಕಡೆಯಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಾಗ್ತಾರೆ, ಇನ್ನೊಂದು ಕಡೆಯಲ್ಲಿ ಪುರೋಹಿತರಾಗಿ ಸಮಾಜವನ್ನು ಸಂಘಟಿಸುವಂತಹ ಕಾರ್ಯವನ್ನು ಅವರು ಮಾಡುತ್ತಾ ಬಂದಿದ್ದಾರೆ. ಈ ಮೇಳದಲ್ಲಿ ಭಾಗವತರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಮೇಳದ ದೇವರ ಪೂಜೆಯನ್ನು ಕೂಡ ಅವರೇ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹುಶಃ ಬಹಳ ಹಿಂದೆ ಈಗಿನ ವಿಶೇಷ ತಂತ್ರಜ್ಞಾನದ ಮೊಬೈಲ್ ಫೋನ್ಗಳೆಲ್ಲ ಬರಬೇಕಿದ್ರೆ ಮೊದಲು ಯಕ್ಷಗಾನದ ಬಗ್ಗೆ ಆಸಕ್ತಿ ಇದ್ದವರೆಲ್ಲ ಅಲ್ಲೆಲ್ಲೋ MP3ಯಲ್ಲಿ ಯಕ್ಷಗಾನದ ಹಾಡುಗಳು ಕೇಳಿದ್ರೆ ಅದನ್ನೆಲ್ಲೋ ತಗೊಂಡೋಗಿ ಮೊಬೈಲ್ಗೆ ಹಾಕ್ಕೊಂಡು ಯಾರಾದರೂ ಫೋನ್ ಮಾಡಿದಾಗಲೆಲ್ಲ ಕೇಳುವಂತಹ ರಿಂಗ್ ಟೋನ್ ಇದೆ, ಅದನ್ನು ಕೇಳ್ಕೊಂಡು ಸಂಭ್ರಮಿಸ್ತಾ ಇದ್ದಂತಹ ಕಾಲಘಟ್ಟ ಇತ್ತು. ಆ ಹೊತ್ತಿಗೆ ಯಕ್ಷಗಾನದ ಸುಶ್ರಾವ್ಯವಾದಂತಹ ಹಾಡುಗಳು ಅನೇಕರ ಮೊಬೈಲ್ನಲ್ಲಿ ರಿಂಗಣಿಸಿದ್ದಿದ್ರೆ ಅದು ಪ್ರಸನ್ನ ಬಾಳ್ಕಟ್ ಅವರ ಕಂಠಸಿರಿ ಅನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕು. ಹಾಗಾಗಿ ಕಾಲದಿಂದ ಕಾಲಕ್ಕೆ ಎಲ್ಲರೂ ಬೆಳೀತಾ ಸಾಧನೆಯ ಪಥವನ್ನು ಅನುಸರಿಸಿ ಸಮಾಜದಲ್ಲಿ ಗೌರವಕ್ಕೆ ಭಾಜನರಾಗುತ್ತಾರೆ. ಈ ಬೆರಡೂರು ಮೇಳದ ರಂಗಸ್ಥಳದಲ್ಲಿ ಭಾಗವತರಾದಂತಹ ಪ್ರಸನ್ನ ಭಟ್ಬಾಳ್ಕಲ್ ಅವರಿಗೆ ಯಕ್ಷರಾತ್ರಿ ಕಲಾ ಗೌರವವನ್ನು ನೀಡುವುದರ ಮೂಲಕ ಅವರ ಈವರೆಗಿನ ಸಾಧನೆಗೆ ನಾವು ಕೃತಜ್ಞತೆಯನ್ನು ಹೇಳಿ ಭವಿಷ್ಯದ ಸಾಧನೆ ಸುಗಮವಾಗಲಿ ಅನ್ನುವಂಥ ಹಾರೈಕೆಗಾಗಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಕೀರ್ತಿಶೇಷರಾದಂತಹ ನರಸಿಂಹದೇವಾಡಿಗ ಮಲ್ಲರ ಹಿತ್ಲುಕೋಟೇಶ್ವರ ಮತ್ತು ಅಚ್ಯುತ ಮೊಗವೀರ ಮೂರೂರು ಇವರ ಸಂಸ್ಮರಣೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಿರಿಯ ಯಕ್ಷ ಸಂಘಟಕರಾಗಿ ನರಸಿಂಹದೇವಾಡಿಗರು, ಯಕ್ಷರಾತ್ರಿಯ ಪ್ರೋತ್ಸಾಹಕರಾಗಿ ಅಚ್ಯುತ ಮೊಗವೀರ ಅವರು ಈ ಬೆಂಬಲವನ್ನು ಕೊಡ್ತಾ ಬಂದವರಿದ್ದಾರೆ. ಹಾಗಾಗಿ ಇವತ್ತು ನಾವು ನೆನಪಿಸಿಕೊಳ್ಳಬೇಕಾದ್ದೇನು ಅಂತಂದರೆ, ಇವತ್ತು ಈ ವೇದಿಕೆಯಲ್ಲಿ ಕೊಡುವಂಥ ಗೌರವ ಕೇವಲ ನಾವು ನೀವಲ್ಲ, ಕೀರ್ತಿಶೇಷರಾಗಿ ಯಕ್ಷಗಾನವನ್ನು ಆರಾಧಿಸಿದ ಆ ಹಿರಿಯ ಚೇತನಗಳ ಆಶೀರ್ವಾದ ಪೂರ್ವಕ ನೀಡುವ ಸಮ್ಮಾನ ಅಂತ ನಾವು ಭಾವಿಸೋಣವಂತೆ. ವೇದಿಕೆಯಲ್ಲಿ ಇರುವಂಥ ಗಣ್ಯರು ಜನ್ಸಾಲೆ ರಾಘವೇಂದ್ರಾಚಾರ್ಯರು ಮುಂದಿದ್ದುಕೊಂಡು ವೇದಿಕೆಯ ಗಣ್ಯರೊಂದಿಗೆ ಈ ಅಭಿನಂದನೆಯನ್ನು ಸಲ್ಲಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಬಹುಶಃ ಕೀರ್ತಿಯ ಉತ್ತುಂಗದಲ್ಲಿದ್ದಾರೆ ಜನ್ಸಾಲೆ ರಾಘವೇಂದ್ರಾಚಾರ್ಯರು, ಜೊತೆಗೆ ಪ್ರಸನ್ನ ಭಟ್ಬಾಳ್ಕಲ್ ಜೊತೆಗಿದ್ದಾರೆ. ಇವರ ಅಪೂರ್ವವಾದಂತಹ ಸಂಗಮವೇ ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ನೀಡುತ್ತದೆ. ಅವರಿಗೆ ಶುಭವಾಗಲಿ ಅಂತ ಅಭಿನಂದನೆಯನ್ನು ಸಮರ್ಪಿಸೋಣ. ಮುಂದೆ ಯಕ್ಷರಾತ್ರಿ ಗುರುವಂದನೆಗಾಗಿ ಗೌರವಾನ್ವಿತ ಕೃಷ್ಣಯ್ಯ ಆಚಾರ್ಯರನ್ನು ನಾನು ರಂಗಸ್ಥಳದ ಕಡೆಗೆ ಬರುವಂತೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ ಕೃಷ್ಣಯ್ಯ ಆಚಾರ್ಯ, ತಮಗೆ ಪ್ರಸನ್ನ ಭಟ್ರಿಗೆ ಆಗಲಿ, ಅವರ ಸುದೀರ್ಘವಾದಂತಹ ಕಲಾಜಾನ ಸಾಂಗವಾಗಿ ಸಂಪನ್ನಗೊಳ್ಳಿ ಎನ್ನುವಂತಹ ಸದಾಶಯದ ಹಾರೈಕೆಯೊಂದಿಗೆ ಈ ಗೌರವಪೂರ್ವಕ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಶ್ರೀ ಕೃಷ್ಣಯ್ಯ ಆಚಾರ್ಯರು ನಿವೃತ್ತ ಅಧ್ಯಾಪಕರು, ನಿವೇದಿತಾ ಪ್ರೌಢಶಾಲೆ ಬಸ್ರೂರು. ಅವರಿಗೆ ಈ ರಂಗಸ್ಥಳದಲ್ಲಿ ಒಂದು ಗೌರವದ ಗುರುವಂದನೆಯನ್ನು ಸಮರ್ಪಿಸುವಂತಹ ಆಶಯ ಗಜೇಂದ್ರಾಚಾರ್ಯ ಕೋಣಿ ಅವರದ್ದು. ಬಹುಶಃ ಶಿಕ್ಷಕರಾಗಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಸ್ಥಳೀಯರಿಗೆ ವೈದ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದವರು ಅನ್ನುವುದೇ ನಾವೆಲ್ಲರೂ ಸಂತೋಷ ಪಡಬೇಕಾದಂತಹ ಸಂಗತಿ. ಈ ಗುರುಗಳನ್ನು ಯಾಕೆ ಗೌರವಿಸಬೇಕು ಅನ್ನುವುದಕ್ಕೆ ಹತ್ತಾರು ಕಾರಣಗಳಿವೆ, ಸುದೀರ್ಘವಾಗಿ ಮಾತಾಡುವ ಹೊತ್ತಲ್ಲ. ಆದರೆ ಸರ್ವಜ್ಞ ಹೇಳುತ್ತಾನೆ, ದೇವರು ಮತ್ತು ಗುರುಗಳಿಬ್ಬರನ್ನು ತಕ್ಕಡಿಯಲ್ಲಿಟ್ಟರೆ ಗುರುಗಳಿದ್ದ ಭಾಗವೇ ಕೆಳಗಿರುತ್ತದೆ, ದೇವರಿದ್ದ ಭಾಗ ಮೇಲಿರ್ತದಂತೆ. ಯಾಕೆ ಅಂದರೆ ದೇವರಿಗಿಂತ ಗುರು ದೊಡ್ಡವನಂತೆ. ಕಾರಣ ಏನು ಅಂತಂದರೆ,
ಈ ದೇವರಿದ್ದಾರೆ, ದೇವರನ್ನು ಆರಾಧಿಸಬೇಕು ಅಂತ ಗುರುಗಳು ತೋರಿಸ್ತಾರೆಯೇ ಹೊರತು ಯಾವ ದೇವರು ಕೂಡ ಗುರುಗಳನ್ನು ತೋರಿಸಿದವರಲ್ಲ. ಆದ್ದರಿಂದ ದೇವರನ್ನೇ ತೋರಿಸಿದಂತಹ ಗುರು ದೇವರಿಗಿಂತ ದೊಡ್ಡವನು ಅಂತ ಸರ್ವಜ್ಞ ನಮಗೆ ನೆನಪಿಸ್ತಾನೆ. ಅದರಿಂದ ಆಚೆಗೆ ಗಜೇಂದ್ರಾಚಾರ್ಯ ಕೋಣಿಯವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು, ನಮಗವರು ದೂರದಲ್ಲಿ ಸಂಬಂಧಿ, ಆದರೆ ಏನು ಮಾಡೋಣ ಹೇಳಿ, ಶಾಲೆಗೆ ಹೋದಾಗ ಶಿಕ್ಷಕರಾಗಿಯೇ ಇದ್ದರು, ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿದ್ದಾರೆ. ಅದು ಯಾವುದೋ ಒಂದು ದಿವಸ ತುಂಬ ಹೊತ್ತು ನೆಲದಲ್ಲಿ ಕೂರಿಸಿದ್ದೀರಂತೆ ನಿಮ್ಮ ಕಾಲಬುಡದಲ್ಲಿ ಗಜೇಂದ್ರಾಚಾರ್ಯರನ್ನು. ಒಂದು ನೆನಪಿಸಿಕೊಳ್ಳಬೇಕು, ಯಾವ ಹುಡುಗರು ಗುರುಗಳು ಕೊಡುವ ಶಿಕ್ಷೆಯನ್ನು ಒಪ್ಪಿಸಿ ಗುರುಗಳ ಕಾಲಬುಡದಲ್ಲಿ ಕುಳಿತುಕೊಳ್ಳುತ್ತಾರೋ ಅಂಥವರೇ ನಾಳೆದು ಯಕ್ಷಗಾನದಂತಹ ವೇದಿಕೆಯ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಯೋಗ್ಯರಾಗುತ್ತಾರೆ ಅಂತ. ಇದೆಲ್ಲ ನಾವು ಕಲಿಯಬೇಕಾದ ಪಾಠ ಅಂತ ನಾನು ಭಾವಿಸ್ತೇನೆ. ಅದರಿಂದ ಆಚೆಗೆ ಅನೇಕ ಮಕ್ಕಳಿಗೆ ಪಾಠ ಮಾಡಿದ್ದು ಇನ್ನೊಂದು ಬಹಳ ಮಹತ್ವದ ಸಂಗತಿ ಏನು ಅಂದರೆ, ಅವರು ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ಹಿಂದಿನ ಬೆಂಚಿನ ಹುಡುಗರು ಅಂತ ಕೆಲವು ಶಿಕ್ಷಕರೆಲ್ಲ ಲೆಕ್ಕದಿಂದ ಹೊರಗೆ ಬಿಟ್ಟಿರ್ತಾರೆ, ಯಾಕಂದರೆ ಸುಧಾರಿಸುವವರಲ್ಲ ಅಂತ. ಆದರೆ ಇವರೇನು ಮಾಡ್ತಿದ್ರು ಅಂತಂದರೆ, ಹಿಂದಿನ ಬೆಂಚಿನವರೆಲ್ಲ ನಮ್ಮವರು ಅಂತ ಹೇಳಿಕೊಂಡು ಅವರನ್ನು ಎದುರು ಕರೆದು ಕೂರಿಸಿ ಪಾಠ ಮಾಡಿ ಅವರ ಬದುಕಿಗೆ ಬೆಳಕಾದರಂತೆ. ಈ ಪ್ರಪಂಚದಲ್ಲಿ ನಮಗೆ ಗೊತ್ತಿರಬೇಕು, ಗೆದ್ದ ಭಾಗ ಚಪ್ಪಾಳೆ ತಟ್ಟುವುದು, ಬಲಶಾಲಿಗಳು ವಿಜಯಿಗಳಾಗಬೇಕು ಅಂತ ಹಾರೈಸುವುದು ದೊಡ್ಡದಲ್ಲ. ಸೋತಾಗ ಕಣ್ಣೀರೊರೆಸುವುದು, ಅಪ್ರಯೋಜಕ ಅಂತ ಸಮಾಜ ಹೇಳುವಾಗ ಅವನನ್ನು ಕೈ ಹಿಡಿದು ಅವನ ಬದುಕಿಗೆ ಗೌರವವನ್ನು ತಂದುಕೊಡುವಂತಹ ಹೃದಯ ಶ್ರೀಮಂತಿಕೆ ಉಳ್ಳವರೇ ನಿಜವಾದ ಶ್ರೇಷ್ಠರು ಅಂತ ಈ ನೆಲದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಹಾಗಾಗಿ ಅವರ ಬಗ್ಗೆ ಸುದೀರ್ಘವಾಗಿ ಮಾತಾಡಬಲ್ಲೆ. ಆದರೆ ಉಪಾಧ್ಯಾಯರಾಗಿ, ವೈದ್ಯರಾಗಿ, ಸಮಾಜ ಸೇವಕರಾಗಿ, ಬಂಧುತ್ವದ ಪ್ರೀತಿಗೆ ಬಹಳ ದೊಡ್ಡ ಗೌರವವನ್ನು ಕೊಟ್ಟಂತಹ ಕೃಷ್ಣಯ್ಯ ಮಾಸ್ಟರನ್ನು ಅಭಿನಂದಿಸಬೇಕು. ಬಹಳ ಭಾವಪೂರ್ಣವಾದಂಥ ಸಂಗತಿಯನ್ನು ಬಹುಶಃ ಗಜೇಂದ್ರಾಚಾರ್ಯರ ಅನುಮತಿ ಇಲ್ಲದೆ ನಾನು ಹೇಳಬೇಕು. ಹುಡುಗನಿಗೆ ಎಳವೆಯಲ್ಲಿ ತಂದೆ ತೀರಿ ಹೋದಾಗ ಯಾವ ಬಂಧುಗಳು ಜೊತೆಗಿರಲಿಲ್ಲವಂತೆ. ಆದರೆ ಎಲ್ಲರೂ ಇವರನ್ನೇ ತಾಯಿ ಮಗನನ್ನು ಬಿಟ್ಟು ಹೋದ ಹೊತ್ತಿಗೆ ನಡುರಾತ್ರಿಯವರೆಗೆ ನಿಂತು ವಯೋವೃದ್ಧರಾದಂತಹ ತಾಯಿಯನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆಗಿರಲಿ ಅಂತ ಬಿಟ್ಟು ಹೋಗಿ ಗಜೇಂದ್ರಾಚಾರ್ಯರ ಬದುಕಿಗೆ ಧೈರ್ಯ ತುಂಬಿದವರು ಕೃಷ್ಣಯ್ಯಾಚಾರ್ಯರು. ಹಾಗಾಗಿ ಬಂಧುಗಳೇ, ಸಂಭ್ರಮದ ಮನೆಯಲ್ಲಿ ಸಂಭ್ರಮಿಸುವುದಕ್ಕೆ 1000 ಜನ ಸಿಕ್ಕಬಹುದು, ಆದರೆ ಸಾವಿನ ಮನೆಯಲ್ಲಿ ಕಣ್ಣೀರು ಒರೆಸುವುದಕ್ಕೆ ಬೇಕಲ್ಲ ಹೃದಯವಂತರು. ಅಂತಹ ಬದುಕಿನ ಮೂಲಕ ಆದರ್ಶ ಆದಂತಹ ಕೃಷ್ಣಯ್ಯ ಮಾಸ್ಟರಿಗೆ ಇದು ನಮ್ಮ ನಿಮ್ಮೆಲ್ಲರ ಗೌರವದ ಅಭಿನಂದನೆ, ಗೌರವದ ಅಭಿವಂದನೆ. ಭವಾನಿ ಬಿಲ್ಡರ್ಸ್ನ ನಾರಾಯಣಾಚಾರ್ಯರು ಮುಂದಿದ್ದುಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನೊಂದು ಉತ್ಪ್ರೇಕ್ಷೆಗಾಗಿ ನಾನು ಹೇಳ್ತಾ ಇಲ್ಲ. ಈ ಆಮಂತ್ರಣ ಪತ್ರಿಕೆಯಲ್ಲಿ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಅಂತ 2 ಸಂಸ್ಥೆಗಳ ಹೆಸರಿದೆ. ಅದರಲ್ಲಿ ಒಂದು ಭವಾನಿ ಬಿಲ್ಡರ್ಸ್. ಗಜೇಂದ್ರಾಚಾರ್ಯರಿಗೆ ಯಾರೋ ಹೇಳಿದ್ರಂತೆ, ಅಲ್ಲ ಇನ್ಯಾರೋ ಸ್ವಲ್ಪ ದುಡ್ಡು ಕೊಡುತ್ತಾರೆ ನಿಮಗೆ, ಹಾಕ್ತೀರಾ ಅಂತ. ಅವರು ಒಂದೇ ಒಂದು ಮಾತು ಹೇಳ್ತಾರೆ, ನಾನು ದುಡ್ಡಿಗಾಗಿ ಹಾಕಿದವನಲ್ಲ, ಅವರೊಬ್ಬ ಸಾಧಕ ವ್ಯಕ್ತಿ, ಕಡುಬಡತನದಿಂದ ಎತ್ತರಕ್ಕೆ ಏರಿದವರು, ಅವರ ಸಾಧನೆಯ ಬಗೆಗಿರುವಂತಹ ಗೌರವದಿಂದ ನಾನು ಅದನ್ನು ಹಾಕಿದ್ದೇನೆ, ಯಾವ ಕಾರಣಕ್ಕೆ ಅದನ್ನು ಬದಲಿಸುವ ಪ್ರಶ್ನೆ ಇಲ್ಲ ಅಂತ. ಹಾಗಾಗಿ ಕೇವಲ ದುಡ್ಡಿನ ಸಂಪಾದನೆಯ ಬಗೆಗೆ ಯೋಚನೆ ಮಾಡದೆ ಈ ಕಾಲಕ್ಕೆ ಇಂತಹ ಹಿರಿಯರನ್ನು ವೇದಿಕೆಯಲ್ಲಿ ಕೂರಿಸಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸನ್ಮಾನ ಸ್ವೀಕಾರ ಮಾಡಿರುವಂತಹ ಕೃಷ್ಣಯ್ಯ ಮಾಸ್ಟರಿಗೆ ಒಳಿತಾಗಲಿ, ಅವರು ಸಂತೋಷದಿಂದ ಬಾಳನ್ನು ಮುನ್ನಡೆಸಲಿ ಎನ್ನುವಂತಹ ಸಂಪ್ರಾರ್ಥನೆಯನ್ನು ದೇವರಲ್ಲಿ ಮಾಡುತ್ತಾ ಅವರಿಗೆ ಈ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸಿರುವಂತಹ ಎಲ್ಲರ ಪರವಾಗಿ ಕೃಷ್ಣಯ್ಯ ಮಾಸ್ಟರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾಕೆಂದರೆ ಅವರು ಪಾಠ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡುವಂಥ ಭಾಗ್ಯ ನಮಗಿರಲಿಲ್ಲ, ನಾವು ಅವರ ಶಿಷ್ಯರಾಗಲಿಲ್ಲ. ಆದರೆ ಇವತ್ತು ಹೇಗೆ ಮಾತಾಡುತ್ತಾರೆ ಅಂತ ಕೇಳುತ್ತಾ ಅವರ ಮಾತುಗಳನ್ನು ಕೇಳುವ ಶಿಷ್ಯರಾಗಿ ನಮ್ಮ ಬಾಯಿ ಮುಚ್ಚಿ ಕಿವಿ ತೆರೆದು ಮಾತನ್ನು ಕೇಳುವುದಕ್ಕೆ ಸಿದ್ಧರಾಗೋಣ. ಮಾಸ್ಟ್ರು ಮಾತನಾಡುತ್ತಾರೆ. ಅಧ್ಯಕ್ಷರೇ, ಸಭೆಯಲ್ಲಿರುವಂತಹ ಗಣ್ಯರೇ ಹಾಗೂ ಕಲಾಭಿಮಾನಿಗಳೇ, ನನಗೆ ಗೌರವ ಕೊಟ್ಟದ್ದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇಲ್ಲಿರುವ ಹೆಚ್ಚಿನವರು ಕೂಡ ನನ್ನ ಪರಿಚಯಿಸ್ತಾರೆ. ಗಜನ್ನು ಕಣ ನಮ್ಮ ಹತ್ತಿರದ ಸಂಬಂಧಿ, ತಂಗಿಯ ಮಗ. ಇವನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಅವನಿಗೆ ದೇವರು ಸರ್ವಸ್ವವನ್ನು ಕರುಣಿಸಲಿ, ಅವನ ಬಯಕೆ ಈಡೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ನಮಗೆಲ್ಲ ಒಂದು ಕುತೂಹಲ ಇರ್ತದೆ. ಈ ಕಲಾವಿದರ ಹತ್ರ ಭಾಷಣ ಮಾಡಿ ಅಂದರೆ ಅವರು ಹೇಳೋದು, ನಾವು ವೇಷ ಹಾಕಿದಾಗ ಮಾತಾಡುತ್ತೇವೆ, ಅದು ಬಿಟ್ಟರೆ ಕುಣಿತೇವೆ, ಬಿಟ್ಟರೆ ವೇಷ ಕಳಿಸಿದರೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ. ಆದರೆ ನಮಗಿವತ್ತು ಕುತೂಹಲ ಅನ್ನಿಸಿದ್ದೇನು ಅಂತ ಕೇಳಿದರೆ,
ಹಿಂದೆ ಕುಳಿತು ಹಾಡುವಂಥ ಭಾಗವತರೆಲ್ಲ ಮುಂದೆ ಬಂದು ಮಾತಾಡಿದರೆ ಹೇಗಿರುತ್ತದೆ ಅಂತ. ಹಾಗಾಗಿ ಪ್ರಸನ್ನ ಭಟ್ರು ಮಾತಾಡ್ತಾರೆ, ಕೇಳ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ಅಂದರೆ ಅವರು ಸಂಸ್ಕೃತ ಭಾಷೆಯಲ್ಲಿ ವಿದ್ವತ್ತನ್ನು ಪೂರೈಸಿದವರು. ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಯಾಗಿರುತ್ತಲೇ ಭಾಗವತಿಕೆಯನ್ನು, ಪೌರೋಹಿತ್ಯವನ್ನು ಎಲ್ಲವನ್ನೂ ನಿರ್ವಹಿಸ್ತಾ ದೊಡ್ಡ ಒಂದು ಪ್ರತಿಭೆಯಾಗಿ, ಅಪ್ರತಿಮ ಪ್ರತಿಭೆಯಾಗಿ ಸಮಾಜದಲ್ಲಿ ಕಾಣಿಸಿಕೊಂಡಂಥವರು. ಅವರು ಮಾತಾಡುತ್ತಾರೆ, ಕೇಳಿಸಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಒಂದು ಸುಭಾಷಿತ ಇದೆ, ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಖಲಸ್ಯ ಸಾಧೋರ್ ವಿಪರೀತಂ ಏತತ್ ಜ್ಞಾನಾಯ ದಾನಾಯ ರಕ್ಷಣಾಯ ಅಂಥೇಳಿ. ವಿದ್ಯೆ ಎನ್ನುವಂಥದ್ದು ಸಜ್ಜನರಲ್ಲಿದ್ದರೆ ಅದು ಜ್ಞಾನಕ್ಕೆ, ದುರ್ಜನರಲ್ಲಿದ್ದರೆ ಅದು ಅಹಂಕಾರಕ್ಕೆ, ವಿವಾದಕ್ಕೆ. ಹಾಗೆ ಧನ ಅನ್ನುವಂಥದ್ದು ಸಂಪತ್ತಿದ್ದರೆ ಸಜ್ಜನರಲ್ಲಿದ್ದರೆ ಅದು ದಾನಕ್ಕೆ, ವಿನಿಯೋಗಕ್ಕೆ. ಕೆಟ್ಟವರಲ್ಲಿ ಇದ್ದರೆ ಅದು ಮದಕ್ಕೆ. ಶಕ್ತಿ ಎನ್ನುವಂಥದ್ದು ಒಳ್ಳೆಯವರಲ್ಲಿದ್ದರೆ ಅದು ಆರ್ತರಾದವರ ರಕ್ಷಣೆಗಾಗಿ, ಕೆಟ್ಟವರಲ್ಲಿದ್ದರೆ ಅದು ಪರಪೀಡೆಗಾಗಿ ಅಂತೇಳಿ ಒಂದು ಮಾತಿದೆ. ತನ್ನ ಗಳಿಕೆಯ ಉಳಿಕೆಯ ಒಂದು ಭಾಗವನ್ನು ಈ ರೀತಿಯ ಕಲೆಯ ಪ್ರೋತ್ಸಾಹಕ್ಕಾಗಿ ವಿನಿಯೋಗಿಸುವಂಥ ಗಜೇಂದ್ರಾಚಾರ್ಯರು ನಿಜವಾಗಿ ಸಮಾಜದಲ್ಲಿ ಅತ್ಯಂತ ಆದರ್ಶ ವ್ಯಕ್ತಿಯಾಗಿ ಕಾಣ್ತಾರೆ. ಇದು ಅವರಿಗೆ ಅನಿವಾರ್ಯ ಅಲ್ಲ. ಇಷ್ಟೆಲ್ಲ ಅವರು ಕೆಲಸವನ್ನು ಬಿಟ್ಟುಕೊಂಡು ಒದ್ದಾಡೋದು, ಮಾಡೋದು, ಆಟವನ್ನು ಆಡಿಸೋದು ಅಥವಾ ಆಗಲಿ ಬೇರೆಯವರಿಗೆ ಬೇರೆಯವರಲ್ಲಿರುವಂಥ ಸಾಧನೆಯನ್ನು ಗುರುತಿಸಿ ಗೌರವಿಸುವಂಥದ್ದು ಯಾವುದೂ ಅವರಿಗೆ ಅಗತ್ಯ ಅಲ್ಲ. ಆದರೆ ಅದನ್ನು ಅವರು ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಇದು ಎಲ್ಲರೂ ಅನುಸರಿಸಬೇಕಾದಂಥ ಒಂದು ಸನ್ಮಾರ್ಗ. ಗುರುತಿಸಿ ಗೌರವಿಸಿದಂಥ ಗಜೇಂದ್ರಾಚಾರ್ಯರಿಗೆ ಹಾಗೂ ಅವರೆಲ್ಲ ಬಳಗಕ್ಕೆ ಅನಂತ ಧನ್ಯವಾದಗಳು. ಇನ್ನೊಂದು ಸಂತೋಷದ ವಿಚಾರ ಅಂದರೆ ಇವತ್ತು ನಮ್ಮ ಮೇಳದ ಪ್ರಧಾನ ಭಾಗವತರು ಜನ್ಸಾಲೆಯವರಿಂದ ನನಗೆ ಸನ್ಮಾನ ಆಯಿತು. ಕೆಲವೊಮ್ಮೆ ಎಲ್ಲೋ ಅನ್ನಿಸ್ತದೆ, ಯೋಗ್ಯತೆ ಇಲ್ಲದೇ ಇದ್ದಲ್ಲಿ ಯೋಗ ಮಾತ್ರ ಇದ್ದು ಬಹಳ ದೊಡ್ಡವಾಗಿ ಬಿಟ್ರಲ್ಲ ಅಂಥೇಳಿ. ಆದರೆ ಹೃದಯಪೂರ್ವಕವಾಗಿ ಹೇಳೋದಾದರೆ ಜನ್ಸಾಲೆಯವರಲ್ಲಿ ಯೋಗ ಎಷ್ಟುಂಟೋ ಅದಕ್ಕಿಂತ ಒಂಚೂರು ಹೆಚ್ಚಿನದಾದ ಯೋಗ್ಯತೆ ಉಂಟು. ಅವರು ಯೋಗ್ಯತೆ ಇಲ್ಲದೆ ಬರೀ ಯೋಗದ ಮೇಲೆ ಬಂದವರಲ್ಲ, ಪರಿಶ್ರಮ ಸಾಧನೆಯಿಂದ ಯೋಗ್ಯತೆಯನ್ನು ಗಳಿಸಿ ಆ ಮೂಲಕವಾಗಿ ಯೋಗವನ್ನು ಗಳಿಸಿ ಇವತ್ತೊಬ್ಬ ಎಲ್ಲರಿಗಿಂತ ಮೇಲೆ ಸ್ಟಾರ್ ಭಾಗವತ ಅಂತ ಹೇಳ್ಬೋದು, ಅಥವಾ ಮುಂಚೂಣಿಯಲ್ಲಿರುವಂಥ ಒಂದು ಒಳ್ಳೆಯ ಭಾಗವತರು. ಅವರಿಂದ ನನಗೆ ಸನ್ಮಾನ ಆಗಿದ್ದು ಭಾರಿ ಸಂತೋಷ ಕೊಟ್ಟಿದೆ. ಅವಕಾಶಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತಾ, ಗಜೇಂದ್ರ ಆಚಾರ್ಯರು ಇಂಥ ಒಳ್ಳೆಯ ಕೆಲಸ ಮಾಡುವಾಗ ಎಲ್ಲರ ಸಹಕಾರ ಸಹಾಯ ಅವರಿಗೆ ಅಗತ್ಯ ಇದೆ. ದಯವಿಟ್ಟು ಎಲ್ಲರೂ ಅವರಿಗೆ ಕೈ ಜೋಡಿಸಿ ಮುಂದೂ ಸಹ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಅವರಿಂದ ಆಗುವ ಹಾಗೆ ಎಲ್ಲರೂ ಸಹಕರಿಸಿ ಅಂತ ಕೇಳಿಕೊಳ್ಳುತ್ತಾ, ಅನಂತ ಪದ್ಮನಾಭ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ವಿರಮಿಸ್ತೇನೆ. ಈ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡಿದ್ರು. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪನೋತಿ ಅಂತ ಸುಭಾಷಿತ ಹೇಳುವುದು. ಹಾಗಾಗಿ ಯಾರು ವಿದ್ಯಾವಂತನಿರ್ತಾನೆ ಅವರಲ್ಲಿ ಇಂತಹ ವಿನಯ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಬಹಳ ವಿನಯದಿಂದ ಮತ್ತು ಅತ್ಯಂತ ಗೌರವದಿಂದ ಅಭಿನಂದನೆಯನ್ನು ಸ್ವೀಕರಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾವೆಲ್ಲ ಅದ್ದೂರಿ ಚಪ್ಪಾಳೆಯ ಮೂಲಕ ಭಾಗವತರಿಗೊಂದು ಅಭಿನಂದನೆ ಹೇಳುತ್ತಾ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಇವತ್ತಿನ ಕೃಷ್ಣಮಂಜರಿ ಪ್ರಸಂಗದ ಬಿಡುಗಡೆ ಕಾರ್ಯಕ್ರಮ. ಡಾಕ್ಟರ್ ಶ್ರುತಿ ಸಂತೋಷ್ ಅನಂತ್ ಅವರು ದಯವಿಟ್ಟು ವೇದಿಕೆಗೆ ಬರುವಂತೆ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಈ ಕಲಾ ಪ್ರಪಂಚಕ್ಕೆ ನೀಡುವುದರ ಮೂಲಕ ಸಜ್ಜನರಲ್ಲಿ ಮತ್ತೆ ಸಂಸ್ಕಾರದ ಜಾಗೃತಿಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಕಲಾವಿದರು ಮಾಡುತ್ತಾರೆ. ಬಹುಶಃ ಯಾವುದೋ ಒಂದು ಪ್ರಸಂಗದಲ್ಲಿ ಅದು ಅಪ್ರಸ್ತುತ ಅಂತ ಅನ್ನಿಸಿದರೆ, ದೋಷ ಅಂತ ಅನ್ನಿಸಿದರೆ ಇತ್ತೀಚೆಗೆ ಗಮನಿಸಿರಬೇಕು, ಎಲ್ಲಿಯ ಶ್ರೇಣಿಯವರು, ಎಲ್ಲಿಯ ಸಾಮಗರು, ಎಂಥ ಅರ್ಥಧಾರಿಗಳ ಪರಂಪರೆ, ಅವರ ವ್ಯಕ್ತಿತ್ವ, ಅವರ ಮೌಲ್ಯಗಳನ್ನೆಲ್ಲ ತಮ್ಮ ಬುದ್ಧಿಯ ಮಟ್ಟಕ್ಕೆ ಇಳಿಸಿ ವಿವೇಚನೆ ಮಾಡುವವರ ಬಗ್ಗೆ ಎಲ್ಲ ನಾವು ಗಮನಿಸ್ತಾ ಬಂದೆವು. ಆದರೆ ಹಾಗಲ್ಲ. ಯಾರೆಲ್ಲಾದರೂ ದೋಷ ಕಂಡರೆ ಹೃದಯವಂತರಾದಂತಹ ನಾವು ಅವರ ಸಮೀಪ ಬಂದು ನಮ್ಮ ಅಭಿಪ್ರಾಯವನ್ನು ನಿವೇದಿಸಿಕೊಳ್ಳಬೇಕು. ಆ ಮೂಲಕ ಪರಿವರ್ತನೆಗೆ ಕಾರಣ ಆಗಬೇಕೇ ವಿನ ಒಬ್ಬರ ಕೃತಿಯನ್ನು, ಒಬ್ಬರ ಮಾತುಗಳನ್ನು ನಮ್ಮ ಬೌದ್ಧಿಕ ಮಟ್ಟದಕ್ಕೆ ಇಳಿಸಿ ಇನ್ನೊಬ್ಬರ ಬಗ್ಗೆ ಚರ್ಚೆ ಮಾಡುವುದು, ಅದರಲ್ಲೂ ಸಾಮಾಜಿಕ ಜಾಲದಲ್ಲಿ ಚರ್ಚೆ ಮಾಡುವುದು, ಅದು ಅರ್ಹತೆ ಅಂತ ಅನ್ನಿಸುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಈ ಮಾತನ್ನು ಆಡುವುದಕ್ಕೆ ಕಾರಣ ಇಷ್ಟೇ. ಬನ್ನಿ. ಶ್ರುತಿಗನ್ನಂತ ಅವರು ಪ್ರಸಂಗವನ್ನು ಬರೆದಿದ್ದಾರೆ. ಈಗಾಗಲೇ ಸಾಲಿಗ್ರಾಮ ಮೇಳಕ್ಕೆ 2011ರಲ್ಲಿ ಕೊಟ್ಟಂತಹ ಶಿವಭೈರವಿ, ಮೆಕ್ಕೆಕಟ್ಟು ಮೇಳಕ್ಕೆ ನೀಡಿದಂತಹ ಸ್ವಸ್ತಿ ಸಂಪದ,
ಪ್ರಸ್ತುತ ಇದಕ್ಕೆ ನೀಡ್ತಾ ಇರುವಂತಹ ಕೃಷ್ಣ ಮಂಜರಿ. ಬಹುಶಃ ಇಂತಹ ಯಾವುದೇ ಪ್ರಸಂಗಗಳನ್ನು ನೀವು ನೋಡಿದಾಗ ಅದರಲ್ಲೇನಾದರೂ ಪರಿವರ್ತನೆ ಬೇಕು ಅಂತ ನಿಮಗೆ ಕಂಡ್ರೆ, ದೋಷ ಅಂತ ಅನ್ನಿಸಿದರೆ ಅದನ್ನು ಬಂದು ಪ್ರೀತಿಯಿಂದ ಹೇಳಿ. ಯಾಕೆ ಅಂದರೆ ಒಂದು ಪ್ರಸಂಗವನ್ನು ಬರೆಯುವಂಥ ಕಲಾವಿದನಿಗೆ ಬದುಕಿನ ದುರುದ್ದೇಶ ಇರುವುದಿಲ್ಲ. ಯಾವುದೋ ಕೆಟ್ಟ ಸಂದೇಶ ಕೊಡಬೇಕು ಅಂತ ಹೊರಟವರಲ್ಲ. ಒಳ್ಳೆಯದನ್ನೇ ಹೇಳುವುದಕ್ಕೆ ಹೊರಟಾಗ ಅವರ ಅನುಭವದ ವ್ಯಾಪ್ತಿಯಲ್ಲಿ ಅಧ್ಯಯನದ ಕಾರಣದಿಂದಲೋ ಅನ್ಯಾನ್ಯ ಕಾರಣಗಳಿಂದ ಲೋಪಗಳು ಕಂಡ್ರೆ ಅದನ್ನು ಪ್ರೀತಿಯಿಂದ ಹೇಳಬೇಕಾದಂಥ ಹೃದಯವಂತಿಕೆ ನಮಗಿರಬೇಕಾಗುತ್ತದೆ. ಯಾವುದಕ್ಕೂ ಹಿರಿಯರೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಕ್ಷೇತ್ರದ ಸ್ವಾಮಿಗೆ ವಂದಿಸಿ ಆ ಕೃಷ್ಣಮಂಜರಿ ಪ್ರಸಂಗವನ್ನು ಬಿಡುಗಡೆ ಮಾಡುವಂಥ ಹೊತ್ತು ಭಾಗವತರಾದಂತಹ ಜನ್ಸಾಲೆ ರಾಘವೇಂದ್ರ ಆಚಾರ್ಯರಿಗೆ ಶ್ರುತಿ ಸಂತೋಷ್ ಅವರು ಈ ಪ್ರಸಂಗದ ಪುಸ್ತಕವನ್ನು ನೀಡುತ್ತಾರೆ. ಅವರದನ್ನು ಲೋಕಾರ್ಪಣೆ ಮಾಡುತ್ತಾರೆ. ಆ ಬಳಿಕ ಶ್ರುತಿಗನ್ನಂತ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಸಲ್ಲಿಸೋಣ. ಸ್ನೇಹಿತರೆ, ಕೃಷ್ಣಕನ್ನಂತ ಮತ್ತು ವಿದ್ಯಾವತಿ ದಂಪತಿಗಳ ಮಗಳಾಗಿ ವೃತ್ತಿಯಲ್ಲಿ ವೈದ್ಯರಾಗಿ ಈ ಯಕ್ಷಗಾನ ಪ್ರಪಂಚಕ್ಕೆ ಮುಖ ಮಾಡಿದಂಥವರು ಶ್ರುತಿ ಸಂತೋಷ್ ಅವರು. ಮಾತ್ರ ಅಲ್ಲ, ಬಹಳ ಹೆಗ್ಗಳಿಕೆ ಏನು ಅಂತಂದರೆ ಕಮಲಶೀಲ ಮೇಳಕ್ಕೆ ಯಜಮಾನರಾಗಿ ಇವರ ದೊಡ್ಡಪ್ಪರ ಶ್ರೀಧರ ಕನ್ನಂತರು, ತಂದೆ ಕೃಷ್ಣ ಕನ್ನಂತರು ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದೇ ಅವರಿಗಿರುವಂತಹ ಒಂದು ಧನ್ಯತೆ. ಅದರ ಜೊತೆಗೆ ಪತಿ ಸಂತೋಷ್ ಜೋಯಿಸ್ ಅವರು ನೀಡುತ್ತಾ ಇರುವಂತಹ ಪ್ರೋತ್ಸಾಹ, ಅಣ್ಣ ತಮ್ಮಂದಿರು ಈರುವರಿದ್ದಾರೆ, ಸುನಿಲ್ ಮತ್ತು ಸಂಪತ್ತು ಹವ್ಯಾಸಿ ಕಲಾವಿದರವರು. ಅದರ ಜೊತೆಗೆ ತನ್ನ ತಮ್ಮ ಒಂದು ಟೀಮ್ ತಿತ್ತಿತ್ತೈ ಅಂತ ಆ ಸಂಸ್ಥೆಯ ಮೂಲಕ ಪ್ರತಿ ವರ್ಷ ಯಕ್ಷಗಾನ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇರುವಂಥದ್ದು ಕೂಡ ನಮ್ಮೆಲ್ಲರಿಗೂ ಅಭಿಮಾನದಂತಹ ಸಂಗತಿ. ಇವತ್ತಿಗೆ ವೈದ್ಯರು ಪ್ರಸಂಗ ಬರೀತಾರೆ, ಕೆಲವು ಅಧ್ಯಾಪಕರು ಪ್ರಸಂಗ ಬರೀತಾರೆ. ಪವನ್ ಕಿರಣ್ ಕೆರೂರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಬಹುಶಃ ಅದೆಷ್ಟು ಪ್ರಸಂಗಗಳನ್ನು ವೈಭವದಿಂದ ಈ ಕಲಾ ಪ್ರಪಂಚಕ್ಕೆ ಕೊಟ್ಟಂತಹ ಹೆಗ್ಗಳಿಕೆ ಪವನಣ್ಣನದ್ದು. ಬಹುಶಃ ಅಂತಹ ಎಲ್ಲ ಸಹೃದಯರು, ವಿದ್ವಾಂಸರು, ಹಿರಿಯರ ಸಮ್ಮುಖದಲ್ಲಿ ಶ್ರುತಿ ಕನ್ನಂತ ಅವರು ಈ ಪ್ರಸಂಗವನ್ನು ಬರೆದು ಲೋಕಾರ್ಪಣೆ ಮಾಡುತ್ತಾ ಇರುವ ಈ ಶುಭಗಳಿಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ವೇದಿಕೆಯಲ್ಲಿರುವಂಥ ಗಣ್ಯರು ಅವರಿಗೊಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಶಿಲ್ಪಿ ರಾಜಗೋಪಾಲಾಚಾರ್ಯರು ಈ ಸಮ್ಮಾನ ಕಾರ್ಯಕ್ರಮವನ್ನು ಮುಂದೆ ನಡೆಸಿಕೊಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಇದೀಗ ನಮ್ಮೊಳಗಿನ ಸಾಧಕರು ಅನ್ನುವ ನೆಲೆಯಲ್ಲಿ ವೇದಮೂರ್ತಿ ಶ್ರೀ ಸ್ಕಂದ ಐತಾಳ್ ಮೂರೂರು ಅವರನ್ನು ನಾನು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ತಾವು ಆಸೀನರಾಗಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆ ಇದೆ. ಸ್ಕಂದ ಐತಾಳ್ರಿ ಯಾಕೆ ಸನ್ಮಾನ ಅಂತ ವಿಷಯ ಇಷ್ಟೇ. ಗಜೇಂದ್ರಾಚಾರ್ಯವರು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ರು, ಆ ಹುಡುಗ ನಮ್ಮ ಊರಿನ ಹುಡುಗ ಅಲ್ಲಿ ಓಡಾಡ್ತಾ ಇದ್ದರು. ಏನೋ ಗೊತ್ತಿಲ್ಲ, ತಾನು ಪೌರೋಹಿತ್ಯ ಅಭ್ಯಾಸ ಮಾಡಬೇಕು ಅಂತ ಅನ್ನಿಸ್ತಂತೆ. ದೂರದ ಶೃಂಗೇರಿಗೆ ಅಧ್ಯಯನಕ್ಕಾಗಿ ಬಿಟ್ಟುಕೊಡಬೇಕಿದ್ರೆ ಗಜೇಂದ್ರಾಚಾರ್ಯರು ಅವರ ಜೊತೆಗಿದ್ದರು ಅನ್ನುವುದನ್ನು ಅತ್ಯಂತ ಪ್ರೀತಿಯಿಂದ ಹೇಳ್ತಾರೆ. ಅದರಿಂದಾಚೆಗೆ ಅವರ ತೀರ್ಥರೂಪರು ಈ ಕ್ಷೇತ್ರದಲ್ಲಿ ದೇವರ ಸೇವೆಯನ್ನು ಮಾಡುವುದರ ಮೂಲಕ ಈ ಗ್ರಾಮದ ಪೌರೋಹಿತ್ಯವನ್ನು ನಡೆಸಿ ಬಂದಂತಹ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಬಂದವರು. ನಾನು ಒಂದು ಮಾತು ಹೇಳಬಲ್ಲೆ, ಇಲ್ಲಿನ ದೇವಸ್ಥಾನ ಶ್ರೀಮಂತ ಆಗದೇ ಇದ್ದಿರಬಹುದು, ಆದರೆ ಒಳಗೆ ಕುಳಿತ ಸ್ವಾಮಿಯ ಅನುಗ್ರಹ ಮಾತ್ರ ಅತ್ಯಂತ ಶ್ರೀಮಂತವಾದದ್ದು ಅಂತ ನಾವು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ಳಬೇಕು. ಕಾರಣ, ಇರುವಂಥ ಒಬ್ಬನೇ ಮಗ ಈ ಊರನ್ನ ಕರ್ಕೊಂಡೋಗಿ ಶೃಂಗೇರಿಗೆ ಬಿಟ್ಟು ಬರಬೇಕಿದ್ರೆ ಹೇಗಾದೀತು ಅಂತ ಯೋಚನೆ ಮಾಡಬೇಕು ನಾವೆಲ್ಲ. ಆದರೆ ಆ ದಿನಗಳನ್ನು ಎದುರಿಸಿ ಬಡತನ ನಡುವೆಯೂ ಬದುಕು ಕಟ್ಟಿಕೊಳ್ಳುತ್ತಾ ಹುಡುಗನೊಬ್ಬ ಪ್ರತಿಭಾನ್ವಿತನಾಗಿ ಊರಿಗೆ ಬರಬೇಕು, ಜೊತೆಗೆ ಒಬ್ಬ ಶ್ರೇಷ್ಠ ಪುರೋಹಿತರಾಗಿ ಸಮಾಜವನ್ನು ಮುನ್ನಡೆಸಬೇಕು ಅಂತ ಕನಸು ಕಂಡವರು ಅನೇಕರು. ಅದರಲ್ಲಿ ಅವರ ತೀರ್ಥರೂಪರು ಎಂತೂ ಹೌದು. ಅದರ ಜೊತೆಗೆ ಗಜೇಂದ್ರಾಚಾರ್ಯ ಕೋಣಿ ಅತ್ಯಂತ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಊರಿಗೆ ಅವರೊಬ್ಬರೇ ಪುರೋಹಿತರು ಅಂತ. ಹಾಗಾಗಿ ಇವತ್ತಿನ ದಿನದಲ್ಲಿ ಪೌರೋಹಿತ್ಯವನ್ನು, ಧಾರ್ಮಿಕ ಆಚರಣೆಗಳನ್ನು ವ್ಯಂಗ್ಯ ಮಾಡುವಂತಹ ವರ್ಗ ಒಂದು ಕಡೆಯಲ್ಲಿದ್ದರೆ, ಇದೇ ಪೌರೋಹಿತ್ಯವನ್ನು, ದೇವರ ಪೂಜೆಯನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಮ್ಮ ನೆಲದ ಗೌರವ ಅಂತ, ಅದು ನಮಗೆ ಶಿರೋಧಾರ್ಯ ಅಂತ ಒಪ್ಪಿ ತಲೆಬಾಗಿ ಅಭಿನಂದಿಸುವ ಹೃದಯವಂತರು ಇದ್ದಾರೆ ಅನ್ನುವುದಕ್ಕೆ
ಕೋಣಿ ಗಜೇಂದ್ರಾಚಾರ್ಯ ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ತಾರೆ. ಇಂಥದ್ದೊಂದು ಒಳ್ಳೆಯ ಸಂದೇಶವನ್ನು ಇವತ್ತು ಸಮಾಜಕ್ಕೆ ನಾವು ಈ ಪೆರಡೂರು ಮೇಳದ ರಂಗಸ್ಥಳದಿಂದ ನೀಡ್ತಾ ಇದ್ದೇವೆ. ಹಾಗಾಗಿ ಪುರೋಹಿತ ಅನ್ನೋದಕ್ಕೆ ಮುಂದೆ ನಿಲ್ಲಲ್ಪಟ್ಟವರು, ಮಾರ್ಗದರ್ಶಕರು ಅಂತ ಅರ್ಥವಂತೆ. ಹಾಗಾಗಿ ಆ ಸತ್ಕಾರ್ಯವನ್ನು ಸ್ಕಂದ ಐತಾಳರು ನಡೆಸಿಕೊಂಡು ಬರಲಿ. ಆ ಮೂಲಕ ಈ ಊರಿನ ಈ ಧಾರ್ಮಿಕ ಪರಂಪರೆಯನ್ನು ಮುನ್ನಡೆಸುವಲ್ಲಿ ಅವರಿಗೆ ಶ್ರೀದೇವರ ಪೂರ್ಣಾನುಗ್ರಹ ಇರಲಿ ಅಂತ ನಾವೆಲ್ಲ ಶ್ರದ್ಧೆಯಿಂದ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿರುವಂತಹ ಗಣ್ಯರೆಲ್ಲರ ಜೊತೆಯಾಗಿ ಅಭಿನಂದನೆ ನಡೆಸಿಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಬಹುಶಃ ಇಲ್ಲಿ ಬರಬೇಕಿದ್ರೆ ಶಿವಶಕ್ತಿ ಯಜ್ಞಶಾಲೆ ಅಂತ ಶಿವಶಕ್ತಿಯ ಹೆಸರು ಮೊದಲು ಕಾಣುತ್ತದೆ. ನೀವು ಒಳಗೆ ಬಂದರೆ ಶೃಂಗೇರಿಯ ಜಗದ್ಗುರುಗಳವರು, ಶಾರದಾ ಮಾತೆಯ ಚಿತ್ರಗಳನ್ನೆಲ್ಲ ನೀವು ಕಾಣುತ್ತೀರಿ. ಹಾಗಾಗಿ ವಿದ್ಯಾದಿ ದೇವತೆಯಾದಂತಹ ಶಾರದೆಯ ಶೃಂಗೇರಿಯ ಪರಮಾನುಗ್ರಹವನ್ನು, ಆ ಜಗದ್ಗುರು ಪೀಠದ ಯತಿವರೆಣ್ಯರ ಪರಮ ಪ್ರಸಾದವನ್ನು ಸಂಪ್ರಾಸ್ತಿರ್ತಾ ಈ ನೆಲದ ಸರ್ವಶಕ್ತಿಗಳು ಶ್ರೀಯುತ ಸ್ಕಂದ ಐತಾಳರಿಗೆ ಸದಾ ಸರ್ವದ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ನನಗೆ ಖುಷಿಯಾದದ್ದೇನು ಅಂದರೆ, ಐತಾಳರು ಶಾಲು ಹಾಕ್ಕೊಂಡಿದ್ದಾರೆ ಹೆಗಲ ಮೇಲೆ. ಅಲ್ಲಿ ಒಂದು ಜಿಂಕೆಯ ಚಿತ್ರ ಉಂಟು, ಇನ್ನೊಂದು ನವಿಲಿನ ಚಿತ್ರ ಉಂಟು. ನವಿಲು ಶಾರದೆಗಾದರೆ ಜಿಂಕೆ ಋಷ್ಯಶೃಂಗರಿಗೆ ಸಂಬಂಧಪಟ್ಟ ಹಾಗೆ ಅಂತ ಕಾಣುತ್ತದೆ ನನಗೆ. ಅದನ್ನು ಸಂಕೇತಿಸುವಂತೆ ಅವರು ಹಾಕಿದ ಹಾಗಿದೆ. ಏನೇ ಆಗಲಿ ಎಲ್ಲವೂ ಒಳಿತಾಗಲಿ ಅಂತ ಹಾರೈಸೋಣ. ನಿಮ್ಮ ಗೌರವಪೂರ್ಣ ಚಪ್ಪಾಳೆಯ ಅಭಿನಂದನೆ ಅವರಿಗಿರಲಿ. ಬಂಧುಗಳೇ, ಶ್ರುತಿ ಅಂತ ಹೇಳೋ ಹೆಸರು ಕೇಳಿದಾಗೆಲ್ಲ ನಮಗೆ ಸಂಗೀತ ನೆನಪಾಗುತ್ತದೆ. ಆದರೆ ಅದು ಕೇವಲ ಶ್ರುತಿ ಕೇಳುವುದಕ್ಕೆ ಅಷ್ಟೇ ಅಲ್ಲ, ಅದೇ ಮಾತಾದರೆ ಹೇಗಿರಬಹುದು ಅಂತ ನಿಮಗೆಲ್ಲ ಕುತೂಹಲ ಇರಬಹುದಲ್ಲ. ಶ್ರುತಿಕನ್ನಂತ ಮಾತನಾಡ್ತಾರೆ, ಒಮ್ಮೆ ಕೇಳಿಸಿಕೊಳ್ಳಿ, ಮತ್ತೆ ಕಾರ್ಯಕ್ರಮ ಮುಂದುವರಿಸೋಣ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಇದು ಮಾತಾಡುವ ಸಮಯ ಅಲ್ಲ, ಆದರೂ ಕೂಡ ಒಂದೆರಡು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಗಜೇಂದ್ರ ಆಚಾರ್ ಕೋಣಿ, ಆ್ಯಕ್ಚುಲಿ ಅವನು ಬೇರೆಯವನು ಅಂತಲ್ಲ, ನನ್ನ ತಮ್ಮ ಅಂತಲೇ ಅಂದ್ಕೊಂಡಿದ್ದೀನಿ. ತಮ್ಮನಾಗಿ ಅಕ್ಕನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾನೆ. ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾನೆ. ಅವನಿಗೆ ಮೊದಲಾಗಿ ನಾನು ಹೃತ್ಪೂರ್ವಕವಾಗಿ ನನ್ನ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಪೆರಡೂರು ಮೇಳ ಸಮರ್ಥವಾದಂಥ ಹಿಮ್ಮೇಳ, ಜನಸಾಲೆ ಅವರಂಥ ಮೇರು ಭಾಗವತ್ರಿ ಮೇಳದಲ್ಲಿದ್ದಾರೆ. ಹಾಗೆಯೇ ಇಂಥ ಒಂದು ಮೇಳಕ್ಕೆ ನನಗೆ ನನ್ನ ಪ್ರಸಂಗವನ್ನು ಆಡಿಸಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ಕರುಣಾಕರ್ ಶೆಟ್ಟರು, ಮೇಳದ ಯಜಮಾನರು, ಅವರು ಬರಬೇಕಿತ್ತು, ಬರಲಿಕ್ಕಾಗಲ್ಲ ಅಂತ ಹೇಳಿದರು ಫೋನಲ್ಲಿ. ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಹೇಳುವುದಾದರೆ, ನನ್ನ ಮನೆಯವರು ಈ ಒಂದು ಕಲೆಯ ಬಗ್ಗೆ ನನಗೆ ಆಸಕ್ತಿ ಬಂದಿರೋದೇ ನನ್ನ ಮನೆಯ ವಾತಾವರಣದಿಂದಲೇ, ನನ್ನ ತಂದೆ ತಾಯಿಯ ಪ್ರೋತ್ಸಾಹದಿಂದ, ಹಾಗೆಯೇ ನನ್ನ ತಮ್ಮನಾದಂತಹ ಸಂಪತ್ ಕನ್ನಂತ್, ಸುನೀಲ್ ಕನ್ನಂತ್, ಹಾಗೆ ಈಗ ನಮ್ಮ ಯಜಮಾನರಾದಂಥ ಸಂತೋಷ್ ಜೋಯಿಸ್, ಇವರೆಲ್ಲರ ಒಂದು ಕುಟುಂಬದ ಒಂದು ನನ್ನ ಪ್ರೋತ್ಸಾಹದಿಂದ, ಸಹಕಾರದಿಂದ ನಾನು ಈ ರಂಗದಲ್ಲಿ ಏನೋ ಒಂದು ಸಾಧನೆ ಎನ್ನುವುದಕ್ಕಿಂತ ನಾನು ಇಷ್ಟಪಟ್ಟದ್ದನ್ನು, ಆಸಕ್ತಿ ಪಟ್ಟಿರುವುದನ್ನು ಸಾಧಿಸುವುದಕ್ಕೆ ಇವರೆಲ್ಲರೂ ಕೂಡ ಕಾರಣೀಕರ್ತರು ಅಂತ ಹೇಳ್ತೇನೆ. ಇನ್ನು ಯಕ್ಷಗಾನದ ಬಗ್ಗೆ ಆಸಕ್ತಿ ಹುಟ್ಟಿನಿಂದ ಇತ್ತು. ಇದೇ ಮೇಳದಲ್ಲಿ ಪ್ರಧಾನ ಎರಡನೇ ವೇಷಧಾರಿಯಾಗಿರುವಂತಹ ನೀಲ್ಕೋಡ್ ಶಂಕರ ಹೆಗ್ಡೆ, ನಾನು ಮೊದಲಿಗೆ ಯಕ್ಷಗಾನದಲ್ಲಿ ಒಬ್ಬರ ಅಭಿಮಾನಿಯಾಗಿದ್ದಂದರೆ ಅದು ನೀಲ್ಕೋಡ್ ಶಂಕರ ಹೆಗ್ಡೆ ಅವರು. ಅವರ ಆದಿಯಾಗಿ ಪ್ರತಿಯೊಬ್ಬ ಕಲಾವಿದರಿಗೆ ನಾನು ಈ ಸಮಯದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಎದುರಿನಲ್ಲಿ ಕುಳಿತಿದ್ದಾರೆ ಪವನ್ ಕಿರಣಕೆರೆ. ಅವರು ಸಂಬಂಧದಲ್ಲಿ ನನ್ನ ಅತ್ತೆಯ ಮಗ, ಆದರೆ ನನಗೆ ಅದಕ್ಕಿಂತ ಹೆಚ್ಚು ನನ್ನ ಪ್ರಸಂಗವನ್ನು ಬರೆಯುವುದಕ್ಕಾಗಲಿ ಒಂದು ಹೊಸ ಪ್ರಸಂಗದ ಕಲ್ಪನೆ ಮೂಡಿದ್ದೆ ಅದು ಪವನ್ ಕಿರಣಕೆರೆ ಅವರಿಂದ ಅಂತ ಹೇಳ್ತೀನಿ. ಅವನ ಪ್ರಸಂಗದಲ್ಲಿರುವಂಥ ಒಂದು ಸಂದೇಶಗಳು, ಪ್ರತಿಯೊಂದು ಪ್ರಸಂಗದಲ್ಲೂ ಉತ್ತಮ ಸಂದೇಶ, ಉತ್ತಮ ಪದ್ಯ ಸಾಹಿತ್ಯ, ಇದರಿಂದ ನಾನು ಆಕರ್ಷಿತಳಾಗಿ ನಾನು ಪ್ರಸಂಗವನ್ನು ಬರೆಯಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡೆ, ಬಟ್ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ಈ ಮೇಳದ ಪ್ರಧಾನ ಕತೆ ಪವನ್ ಕಿರಣಕೆರೆ ಅವರದ್ದು. ಅವರ ಒಂದು ಪ್ರಸಂಗ ಶತದಿನೋತ್ಸವವನ್ನು ಕಾಣಲಿ ಎಂದು ಹಾರೈಸುತ್ತಾ ನಾನು ಕೂಡ ಈ ಮೇಳಕ್ಕೆ ಪ್ರಸಂಗವನ್ನು ನೀಡಿದ್ದೇನೆ. ಕನಿಷ್ಠ ಒಂದು 20 ಪ್ರದರ್ಶನವಾದರೂ ಕಾಣಲಿ ಅಂತ ನಾನು ಬಯಸ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವುದಕ್ಕೆ ಪವನ್ ಕಿರಣಕೆರೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಾಘವೇಂದ್ರ ಆಚಾರ್ಯ ಜನಸಾಲೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಸನ್ನ ಭಟ್ ಅವರು ಹೇಳಿದಾಗೆ ವಿದ್ಯೆಯ ಜೊತೆ ವಿನಯ ಇದೆ. ರಾಘವೇಂದ್ರ ಆಚಾರ್ಯ ಅವರು
ತುಂಬ ನಾವು ಬಂದಾಗ ಎಷ್ಟು ಟೆನ್ಷನ್ ಇತ್ತು, ಆತಂಕ ಇತ್ತು, ಹೇಗೆ ಈ ಮೇಳದಲ್ಲಿ ಮಾತಾಡೋದು, ಎಲ್ಲರ ಜೊತೆ ಟ್ರಯಲ್ ಮಾಡೋದು ಅಂಥ ಒಂದು ಟೆನ್ಷನ್ನ ದೂರ ಮಾಡಿದ್ದಾರೆ. ಆತ್ಮೀಯರಾಗಿ ಆ ಒಂದು ಎಷ್ಟೇ ಉತ್ತಮ ಸ್ಥಾನದಲ್ಲಿದ್ದರೂ ಕೂಡ ನಮ್ಮೊಂದಿಗೆ ಬೆರೆತು ಈ ಪ್ರಸಂಗವನ್ನು ನಾನು ಇವರ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ತುಂಬ ಈಸಿಯಾಗಿದೆ. ಸೊ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಬಂದಿರುವಂಥ ಆದರ್ಶ್ ಭಟ್ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೆರೆದಿರುವಂತಹ ಎಲ್ಲ ಸಭಿಕರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಪ್ರಸಂಗವನ್ನು ಕೊನೆಯವರೆಗೂ ನೋಡಿ ತಮ್ಮ ಅನಿಸಿಕೆಗಳನ್ನು ನನಗೆ ನೇರವಾಗಿ ಹೇಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಲಾಸಕ್ತ ಬಂಧುಗಳೇ, ಇದೀಗ ಸಂತೋಷ್ ಪೂಜಾರಿ ಕೋಣಿ ಅವರು ತಾವು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಬ್ಬರು ಆಟೋ ಚಾಲಕರಿಗೆ ಅಭಿನಂದನೆ ಯಾಕೆ ಅಂತ, ಇಲ್ಲಿ ಬರಬೇಕಿದ್ರೆ ಓಡೋಡಿ ಬಂದು ಒಬ್ಬರು ಹೇಳ್ತಾರೆ, 25 ವರ್ಷಗಳಿಂದಲೂ ಈ ಪುಣ್ಯಾತ್ಮ ತನ್ನ ಆಟೋ ಹಿಡ್ಕೊಂಡು ಸಮಾಜ ಸೇವೆ ಮಾಡಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಇಲ್ಲೇನೇ ಆಪತ್ತು ನಡೆದರೂ ಕೂಡ ಎಲ್ಲರೂ ಹೇಳೋದು ಸಂತೋಷ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ನೆನಪಿಟ್ಟುಕೊಳ್ಳಿ, ದೇವರು ಕೊಟ್ಟ ಭೌತಿಕ ಶ್ರೀಮಂತಿಕೆಗಿಂತ ನಮ್ಮ ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡದು ಅಂತ ಹಿರಿಯರು ಹೇಳುತ್ತಾರಲ್ಲ. ಯಾಕೆ ಅಂದರೆ ಅಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತನ್ನೋ ಆಟೋದಲ್ಲಿ ಹುಷಾರಿಲ್ಲದವರನ್ನು ಕರ್ಕೊಂಡೋಗಿ ಕುಂದಾಪುರದ ಆಸ್ಪತ್ರೆಗೆ ಹೋಗಿ ಅಲ್ಲಾಗೋದಿಲ್ಲ ಮಣಿಪಾಲಕ್ಕೆ ಅಂತಂದರೆ ಈ ಪುಣ್ಯಾತ್ಮನಿಗೆ ನಿಲ್ಲಿಸಿದ ತನ್ನ ಆಟೋದ ಕೀ ತೆಗೀಲಿಕ್ಕೂ ನೆನಪಿಲ್ಲ. ಇದ್ದ ರಿಕ್ಷಾವನ್ನು ಬದಿಗೆ ದೂಡಿ ಆ್ಯಂಬುಲೆನ್ಸ್ನಲ್ಲಿ ಕುಟುಂಬದ ಬಂಧುವಿನ ಹಾಗೆ ಇನ್ನೊಂದು ಆಸ್ಪತ್ರೆಗೆ ಅವರನ್ನು ಕರ್ಕೊಂಡೋಗಿ ಅವರು ಚೇತರಿಸಿಕೊಂಡಾಗ ಸಂತೋಷಪಟ್ಟಂಥ ಒಬ್ಬ ಸಹೃದಯಿಯನ್ನು ಈ ವೇದಿಕೆಯಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಸುಬ್ಬಣ್ಣ ಕೋಣಿಯವರು ಮುಂದಿದ್ದುಕೊಂಡು ಈ ಸನ್ಮಾನ ಕಾರ್ಯವನ್ನು ನಡೆಸಿಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಚಪ್ಪಾಳೆ ಅವರಿಗೆಲ್ಲ ಆಶೀರ್ವಾದ ಆಗಬೇಕು, ಶುಭಾಶಯ ಆಗಬೇಕು. ಜೊತೆಗೆ ಅವರ ಬದುಕಿನಲ್ಲಿ ಅವರ ಬಯಕೆಗಳು ಸಾಕಾರಗೊಳ್ಳುವಂತೆ ದೇವತಾನುಗ್ರಹ ಇರಲಿ ಅಂತ ನಮ್ಮೆಲ್ಲರ ಹಾರೈಕೆ ಇರಲಿ. ನಮ್ಮ ಊರಿನವರು ಇಂಥವರೊಬ್ಬರಿದ್ದಾರೆ ಅನ್ನುವುದೇ ನಮ್ಮೆಲ್ಲರಿಗೂ ಸಂತಸದ ಸಂಗತಿ. ಹಾಗಾಗಿ ನಾವೆಲ್ಲ ಸಾಧ್ಯ ಆದರೆ ಈ ಊರಲ್ಲಿ ನಿಂತು ಬರುವ ಯಾವುದೋ ಪ್ರಯೋಜನಕ್ಕೆ ಬಾರದ ವಿಚಾರಗಳನ್ನೆಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡುವುದಕ್ಕಿಂತ ನಮ್ಮೂರಿನ ಸಾಧಕರು ಇಂಥವರಿದ್ದಾರೆ ಅಂತ ಅವರ ಕಥೆಗಳನ್ನು ಹಂಚಿಕೊಳ್ಳೋಣ. ಆ ಮೂಲಕ ಈ ನಾಡಿಗೊಂದು ಒಳ್ಳೆಯ ಸಂದೇಶವನ್ನು ಕೊಡೋಣ ಅಂತ ಹೇಳುತ್ತಾ ಸಂತೋಷ್ ಪೂಜಾರಿ ಅವರಿಗೆ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸಿ ಅವ್ರನ್ನ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಯುತ ಚಂದ್ರಶೇಖರ ಬೀಜಾಡಿಯವರು ಅಧ್ಯಾಪಕರು ಹಾಗೂ ನಿರೂಪಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಾನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇನೆ. ಚಂದ್ರಶೇಖರ ಬೀಜಾಡಿಯವರು ಪತ್ರಕರ್ತರಾಗಿ ಅಧ್ಯಾಪಕರಾಗಿ ಅವರು ಸೇವೆ ಸಲ್ಲಿಸ್ತಾ ಇರಬೇಕಿದ್ರೆ ಅವರಿಗೆ ಯಾಕೆ ಅಭಿನಂದನೆ ಅಂತಂದರೆ, ಕೇವಲ ಪತ್ರಕರ್ತರಾಗಿ ದುಡಿದದಲ್ಲ, ಆ ಪತ್ರಕರ್ತರಾಗಿ ದುಡಿಯುವುದರ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಅವರು ಮಾಡಿದ್ದಾರೆ. ಅವರ ಸೇವಾ ಕಾರ್ಯಗಳ ಮುಖ ನಮಗೆ ಗೊತ್ತಾದದ್ದೇ ಕೊರೋನಾ ಬಂದಂತಹ ಕಾಲಘಟ್ಟದಲ್ಲಿ. ಹೋದಲ್ಲಿ ಬಂದಲ್ಲಿ ಯಾರೆಲ್ಲ ಸಹಾಯ ಮಾಡುತ್ತಾರೆ ಅನ್ನುವುದನ್ನು ಕೇಳಿ ಅವರ ಮುಂದೆ ಕೈ ಮುಗಿದು ನಿಂತು ನನ್ನ ಊರಿನಲ್ಲಿ ಇಂತಹ ನೊಂದವರಿದ್ದಾರೆ, ಅವರಿಗೆ ಬದುಕಿಗೆ ದಿಕ್ಕಿಲ್ಲ ಅನ್ನುವುದನ್ನು ನಿವೇದಿಸಿಕೊಂಡು ಅವರಿಗೆ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ಚಂದ್ರಶೇಖರ ಬೀಜಾಡಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡವರಿದ್ದಾರೆ. ಸನ್ಮಾನ ದಿನಕರ ಶೆಟ್ಟಿಯವರು ಮುಂದಿದ್ದು ಈ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡಬೇಕು. ಅದಕ್ಕಿಂತ ಹೆಚ್ಚು ಇನ್ನೊಂದು ವಿಶೇಷ ಏನು ಚಂದ್ರಶೇಖರ ಬೀಜಾಡಿಯವರದು ಅಂತಂದರೆ, ಅವರು ಅತ್ಯುತ್ತಮ ಕಾರ್ಯಕ್ರಮ ನಿರೂಪಕರು ಹೌದು. ಆದರೆ ನಮ್ಮಂತಹ ಸಣ್ಣವರೆಲ್ಲ ಅಲ್ಲಿ ಬಂದಾಗ ತಾವು ಬದಿಗೆ ನಿಂತು ನಮ್ಮ ಹತ್ರ ಕಾರ್ಯಕ್ರಮ ನಿರೂಪಣೆ ಮಾಡಿಸಿ ನಮ್ಮ ಮಾತುಗಳಿಗೆ ಜನಚಪ್ಪಾಳೆಯಾದಾಗ ಒಳಗಿನೊಳಗೆ ಸಂಭ್ರಮಿಸಿದಂತಹ ದೊಡ್ಡ ಮನಸ್ಸು ಚಂದ್ರಶೇಖರ ಬೀಜಾಡಿಯವರದು. ಆ ಕಾರಣಕ್ಕಾಗಿ ನಾವು ನೀವೆಲ್ಲ ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಅಭಿನಂದಿಸ್ತಾ ಅವರಿಗೆ ಒಳಿತಾಗಲಿ ಅಂತ ಪ್ರಾರ್ಥಿಸೋಣ. ಚಂದ್ರಶೇಖರ ಬೀಜಾಡಿಯವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳು. ಈಗ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಚಂದ್ರಶೇಖರ ಬೀಜಾಡಿಯವರು ಒಂದೆರಡು ಮಾತುಗಳನ್ನು ಆಡುತ್ತಾರೆ, ಕೇಳಿಸಿಕೊಳ್ಳೋಣ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಮುಂಭಾಗದಲ್ಲಿರುವಂಥ ಎಲ್ಲ ಯಕ್ಷ ಪ್ರೇಮಿಗಳಿಗೆ ಒಂದೇ ಮಾತಿನಲ್ಲಿ ನಮಸ್ಕರಿಸ್ತಾ, ಈ ಕ್ಷೇತ್ರ ನನಗೆ ಭಾಳ ಖುಷಿ ಕೊಟ್ಟಂಥ ಸ್ಥಳ. ಸುಮಾರು 35 ವರ್ಷಗಳ ಹಿಂದೆ ಇದೇ ಮೂರೂರು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಬೀಜಾಡಿ ವಿಷ್ಣುಮೂರ್ತಿ ಯಕ್ಷಗಾನ ಸಂಘದ ಆಶ್ರಯದಲ್ಲಿ ನಡೆದಂಥ ಯಕ್ಷಗಾನದಲ್ಲಿ ನಾನು ಹೆಜ್ಜೆ ಕಟ್ಟಿ ಈ ವೇದಿಕೆಯಲ್ಲಿ ಕುಣಿದಿದ್ದೇನೆ ಎನ್ನುವ ಖುಷಿ ನನಗಿದೆ. 2ನೇ ಬಾರಿ ಮೂರೂರು ಮಾಲಿಂಗೇಶ್ವರ ದೇವಸ್ಥಾನದ ಸಾಂಸ್ಕೃತಿಕ ವೇದಿಕೆಯ ಸಂಭ್ರಮದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರೂಪಕನಾಗಿ ಭಾಗವಹಿಸಿದ್ದೇನೆ ಎಂಬ ಖುಷಿ ನನ್ನೊಂದಿಗಿದೆ. ಇದು 3ನೆಯ ಕಾರ್ಯಕ್ರಮ. ಈ ವೇದಿಕೆಯಲ್ಲಿ ನನ್ನ ಗೌರವಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ
ಪ್ರೀತಿಯ ಗಜೇಂದ್ರಾಚಾರ್ಯ ಅವರು ಸಮಾಜದ 10 ಹಲವು ಕ್ಷೇತ್ರಗಳಲ್ಲಿ ಯಾರಿಗೆ ಕಷ್ಟ ಇದೆ ಅಲ್ಲಿ ತುರ್ತಾಗಿ ಸ್ಪಂದಿಸುವಂಥ ವ್ಯವಸ್ಥೆ ಇರಲಿ, ಹೀಗೆ ಸಮಾಜದ ಅನೇಕ ಕೆಲಸ ಕಾರ್ಯಗಳು ತನ್ನನ್ನು ಜೋಡಿಸಿಕೊಂಡವರು. ಅವ್ರ ಜೊತೆ ನಾವಿದ್ದೇವೆ ಎನ್ನುವ ಮಾತುಗಳನ್ನು ಹೇಳ್ತಾ ನನ್ನನ್ನು ಗೌರವಿಸಿದ ನಿಮಗೆ ಮತ್ತು ನಿಮ್ಮ ಬಳಗಕ್ಕೆ ವಿಶೇಷವಾದ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಉದಯವಾಣಿಯ ಪತ್ರಕರ್ತರು ಲಕ್ಷ್ಮೀ ಮಚ್ಚಿನ ತಾವು ದಯವಿಟ್ಟು ವೇದಿಕೆಗೆ ಆಗಮಿಸುವಂತೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನನ್ನ ಖುಷಿಯಾದವರು ಇವತ್ತು ಹಸಿರು ಅಂಗಿ ಹಾಕ್ಕೊಂಡು ಬಂದಿದ್ದಾರೆ ಅಂತ. ಯಾಕೆ ಅಂದರೆ ಅಂಥದ್ದೊಂದು ಸಂತೋಷ ಇದೆ. ಸಾಧ್ಯವೇ ಇಲ್ಲ ಅವ್ರ ಹತ್ರ, ನಮಗೆಲ್ಲ ಏನಿಲ್ಲ, ನಿಮ್ಮ ಹತ್ರ ಕಾಂಪಿಟೇಷನ್ ಅಂತಾರೆ, ಹಾಗೇನಿಲ್ಲ. ಆದರೆ ಲಕ್ಷ್ಮೀ ಮಚ್ಚಿನ ಅವರು ಪತ್ರಕರ್ತರಾಗಿ ಈ ಸಮಾಜಕ್ಕೆ ಮೌಲ್ಯಯುತ ವಿಚಾರಧಾರೆಗಳನ್ನು ಹಂಚ್ತಾ ಬಂದಂಥವರು. ಅದರ ಜೊತೆಗೆ ಈ ಕಲಾ ಪ್ರದರ್ಶನಗಳಿಗೆ ಏನಾದರೂ ತೊಡಕಾಯಿತು ಅಂತಂದರೆ ಮುಂಚೂಣಿಯಲ್ಲಿ ನಿಂತ ಆ ತೊಡಕನ್ನು ನಿವಾರಿಸುವಲ್ಲಿ ಯತ್ನಶೀಲರಾದಂಥವರು ಲಕ್ಷ್ಮೀ ಮಚ್ಚಿನ ಅವರು. ನಾವು ನೋಡುತ್ತೇವೆ ಅನೇಕ ಕಾರ್ಯಕ್ರಮಗಳು, ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷ ಕಾರ್ಯಕ್ರಮಗಳಿರಬಹುದು, ಅಲ್ಲಿಂದ ಪ್ರಕಾಶನಗೊಳ್ಳುವಂತಹ ಅನೇಕ ಪುಸ್ತಕಗಳು, ಅವನ್ನೆಲ್ಲ ಬರೆದಂಥವರು ಲಕ್ಷ್ಮೀ ಮಚ್ಚಿನ ಅವರು. ನಾವು ನೋಡ್ತೇವೆ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂತಂದರೆ, ಯಾರೋ ಅವ್ರ ಬಗ್ಗೆ ಅಭಿಮಾನ ಇರೋರು ರೇಖಾಚಿತ್ರ ಬರೀತಾರೆ, ಅವರು ವ್ಯಂಗ್ಯ ಚಿತ್ರ ಬರೀತಾರೆ, ಅವರ ಮಾತುಗಳನ್ನು ಅಭಿನಂದಿಸಿ ಈ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಾರೆ. ಅಂದರೆ ಅವರು ಪತ್ರಕರ್ತರಾಗಿ ಸಮಾಜದಲ್ಲಿ ಅವರು ಮೂಡಿಸಿದಂತಹ ಜಾಗೃತಿ ಮತ್ತು ಸಂಪಾದನೆ ಮಾಡಿದಂತಹ ಜನಪ್ರೀತಿ, ಇದು ಎರಡೂ ಕೂಡ ನಮಗೆ ಆದರ್ಶವಾಗುತ್ತದೆ. ಹಾಗಾಗಿ ಕಲಾ ಪ್ರೋತ್ಸಾಹಕರಾಗಿ, ಕಲಾಪ್ರೇಮಿಯಾಗಿ ಪತ್ರಿಕೋದ್ಯಮದಲ್ಲಿ ಅವರು ಸಲ್ಲಿಸ್ತಾ ಇರುವ ಸೇವೆಯನ್ನು ಮನ್ನಿಸಿ ಈ ಹೊತ್ತಿಗೆ ನಾವು ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸೋಣ. ಲಕ್ಷ್ಮೀ ಮಚ್ಚಿನ ಅವರಿಗೆ ಸದಾ ಒಳಿತಾಗಲಿ. ಸ್ನೇಹಿತರೆ, ಗೊತ್ತಿದೆ, ನನ್ನ ಖುಷಿ ಅನ್ನಿಸಿದ್ದು ನೀವು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀರಿ. ಆದರೂ ಕೂಡ ಯಕ್ಷಗಾನ ಪ್ರದರ್ಶನದ ನಿರೀಕ್ಷೆ ಸಹಜವಾದದ್ದೇ. ಕಾರ್ಯಕ್ರಮ ಮುಂದುವರಿಸೋಣ. ಸಮಾರಂಭದಲ್ಲಿ ಈ ಊರಿನ ಹಿರಿಯರಾದಂತಹ ಕೃಷ್ಣದೇವ ಕಾರಂತರು ನಮ್ಮ ಜೊತೆಗೆ ಇದು ಕಾರ್ಯಕ್ರಮ ಚಂದಗಾಣಿಸಿಕೊಡ್ತಾ ಇದ್ದಾರೆ. ಅವರು ಆಶೀರ್ವಾದದ 2 ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ಪ್ರೀತಿಪೂರ್ವಕ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ವೇದಿಕೆ ಮುಂಭಾಗಲಿರುವ ಎಲ್ಲ ಯಕ್ಷಗಾನ ಪ್ರೇಮಿಗಳೇ, ಇದು ನನಗೊಂಥರ ಮುಜುಗರ ಆಗ್ತದೆ. ಯಾಕೆ ಹೇಳಿದರೆ, ಈ ಗಜಾನನಾಚಾರ್ಯ ಯಾವಾಗಲೂ ಪ್ರತಿ ವರ್ಷ ಬಂದು ನನ್ನ ಹತ್ರ ಭಾಷಣ ಮಾಡೋದು ಹೇಳ್ತಾನೆ. ಹೇಳಿ ಹೇಳಿ ಕೇಳಿದೆ. ಇವತ್ತೆಲ್ಲ ಹೊಸ ಜನ ಇರ್ಬೋದು, ಕುಂದಾಪುರ ಗಾಂಧಿ ಮೈದಾನಲ್ಲಿ ಅದೇ ಜನ ಅದೇ ಭಾಷಣ ಮಾಡೋದು. ಈಗ ನಿರೂಪಕರು ಹೇಳಿದರು ಅವನಿಗೆ ಹಠ ಉಂಟಂತ. ಆ ಹಠದ ಜೊತೆಯಲ್ಲಿಯೂ, ಹಠ ಇರುವುದು ಯಾವಾಗಲೂ ಒಳ್ಳೆಯದು, ಹಠದ ಜೊತೆಯಲ್ಲಿ ಅವನದ್ದು ಏನಂತ ಅವನು ನೋಡಿಕೊಂಡು ಮುಂದಿನ ದಿನದಲ್ಲಿ ಹಠದ ಜೊತೆಯಲ್ಲಿ ಅವನ ಉದ್ಯೋಗ, ಸ್ವಂತ ಲಾಭವನ್ನು ನೋಡಿಕೊಂಡು ಮೂರೂರು ಮಾಲಿಂಗೇಶ್ವರನಿಗೆ ಇನ್ನು ಮುಂದಾದರೂ ಆಶೀರ್ವಾದ ಮಾಡಲಿ ಅಂತ ಎಲ್ಲರ ಹತ್ರ, ನಿಮ್ಮದೆಲ್ಲರ ಆಶೀರ್ವಾದ ಅವನಿಗಿರಲಿ ಅಂತ ಮಾಲಿಂಗೇಶ್ವರನಿಗೆ ಬೇಡ್ಕೊಂಡು ನನಗೆ ಅವಕಾಶ ಕೊಟ್ಟದಕ್ಕೆ 2 ಮಾತಾಡಿ ಕೈ ಮುಗಿತೇನೆ. ಅಲ್ಲ, ಕೆಲವರಿಗೆ ಗೊಂದಲ ಇರಬಹುದು, ಇದು ಮಾತಾಡಿದ್ದ ಬೈದದ್ದ ಅಂತ. ಹಿರಿಯರಾಗಿ ಅವರು ಸರಿಯಾದ ಕೆಲಸವನ್ನೇ ಮಾಡಿದ್ದಾರೆ. ಯಾಕೆ ಗೊತ್ತಾ, ಆರಂಭದ ದಿನದಲ್ಲಿ ಇದೇ ಗಜೇಂದ್ರ ಕೋಣಿ ಯಕ್ಷಗಾನ ಆಯೋಜನೆ ಮಾಡಿ ಹೋದವರಿಗೆಲ್ಲ ಹೇಳಿದ್ದೇನು ಗೊತ್ತಾ, ನೀವು ಆಶೀರ್ವಾದ ಮಾಡಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಆದರೆ ಕಾರ್ಯಕ್ರಮ ಮುಗಿದು ಬೆಳಗಾಗುವಾಗ ಕಲಾವಿದರಿಗೆ ಸಂಭಾವನೆ ಕೊಡಲಿಕ್ಕೆ ಹುಡುಗನ ಹತ್ರ ದುಡ್ಡಿಲ್ಲ. ಆದರೆ ಹೋಗಿ ಯಾರೋ ಹೃದಯವಂತರಿದ್ದಾರೆ ಅಂತ ಅವ್ರ ಮುಂದೆ ಹೋಗಿ ಅವ್ರ ಹತ್ರ ಕೈ ಮುಗಿದು ಸಾಲ ತಗೊಂಡು ಬಂದು ತನ್ನ ಪ್ರದರ್ಶನದ ಕಾರಣದಿಂದ ಕಲಾವಿದರಿಗೆ ನಷ್ಟ ಆಗಬಾರದು ಅನ್ನೋ ಕಾರಣಕ್ಕೆ ಅವರ ಸಂಭಾವನೆಯನ್ನು ಕೊಟ್ಟು ಆಮೇಲೆ ತಾನು ಬೆವರಿಳಿಸಿ ದುಡಿದಂತಹ ಸಂಪಾದನೆಯಲ್ಲಿ ಸಾಲ ತೀರಿಸುವುದರ ಮೂಲಕ ಆರಂಭ ಮಾಡಿದ ಯಕ್ಷಗಾನ 11 ವರ್ಷಗಳ ಕಾಲ ಸಾಗಿ ಬಂತಲ್ಲ. ಅಂತಹ ಒಬ್ಬ ಯೋಗ್ಯನಿಗೆ ಹಿರಿಯರಾಗಿ ಅವರು ಮಾರ್ಗದರ್ಶನದ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದೀಗ ಭವಾನಿ ನಾರಾಯಣಾಚಾರ್ಯ ನಮ್ಮ ಜೊತೆ ಇದ್ದಾರೆ. ಬಹುಶಃ ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ನಿಂತಂಥವರವರು. ಅವರು ಈ ಹೊತ್ತು ಹಾರೈಕೆ 2 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಆಸೀನರಾಗಿರುವ ಎಲ್ಲ ಯಕ್ಷಪ್ರೇಮಿಗಳೇ, ಈಗಾಗಲೇ ಕಾರಂತರು ಬೈದಾಗೆ ಈಗ
ಕಾರಂತರು ಬಂದಾಗಲೇ ನನ್ನ ಹತ್ರ ಹೇಳಿದ್ದಾರೆ, ನಾವಿಬ್ಬರು ಪರ್ಮನೆಂಟ್ ಈ ವೇದಿಕೆಯಲ್ಲಿದ್ದೇವೆ ಅಂತೇಳಿ. ಹಾಗೆ ಆಯ್ತು ಈಗ ನಮಗೆ ಸಹ 4-5 ವರ್ಷ ಆಶೀರ್ವಾದ ಮಾಡಿದಂಥವ್ರು ಇರಲಿ. ಹಾಗಾಗಿ ನಾವಿಬ್ಬರು ಸಹ ಪ್ರತಿ ವರ್ಷ ಹೀಗೆ ಹೇಳ್ತಿದ್ದೇವೆ. ಇದು ಸಹ ಈಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಗಜೇಂದ್ರಾಚಾರ್ಯ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಸೇರಿ ಅವರಿಗೆ ಪ್ರೋತ್ಸಾಹ ಮಾಡೋದು ಯಾಕಂತ ಹೇಳಿದರೆ ಅವರು ಒಳ್ಳೊಳ್ಳೆ ಕಾರ್ಯಗಳಿಂದ ಅದನ್ನು ವಿನಿಯೋಗಿಸ್ತಾರೆ. ಆ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಹತ್ರ ಮಾಡಲಿಕ್ಕೆ ಆಗದಿದ್ದಾಗ ಅವರಿಗೆ ಸಹಾಯ ರೂಪದಲ್ಲಿ ನಾವು ಮಾಡಿದರೆ ಆ ಅವ್ರು ಮಾಡೋ ಪುಣ್ಯದಲ್ಲಿ ನಮಗೂ ಸ್ವಲ್ಪ ಬರ್ತದೆ ಅಂಥೇಳಿ ನಾವೆಲ್ಲರೂ ಅವರಿಗೆ ಹಾರೈಸುವ, ಒಳ್ಳೆಯ ಪ್ರೋತ್ಸಾಹ ಕೊಡುವ, ಅವರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಲಿ. ಯಾಕಂದರೆ ಕಾರಂತ ಹೇಳಿದಾಗ ಅವರ ಕೆಲಸ ಕಾರ್ಯ ಹಾಗೂ ಅವರ ವೈಯಕ್ತಿಕ ವಿಷಯವನ್ನು ಮುಗಿಸಿ ಇಂಥ ಕಾರ್ಯಕ್ರಮಗಳನ್ನು ಅವರು ಮಾಡಿಸಲಿ. ಮತ್ತು ಯಕ್ಷಗಾನ ಅಥವಾ ಈ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹೆಚ್ಚೆಚ್ಚು ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟರಿಗೆ ವಂದಿಸ್ತಾ ಮತ್ತು ಯಕ್ಷಗಾನ ನಮಗಲ್ಲ ವಿಷಯ ಹೌದೇ, ನಮ್ಮದೆಲ್ಲ ಭರ್ತಿ ಆದಮೇಲೆ ಮಾಡುವಂಥ ಆಲೋಚನೆ ಮಾಡೋದು ಹೌದು. ಆದರೆ ಡಾಕ್ಟರ್ ಮೋಹನ್ ಆಳ್ವರೊಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೇವೆ, ಕೋಟಿಗಟ್ಟಲೆ ಖರ್ಚು ಮಾಡ್ತೇವೆ, ಕೆಲವರು ಹೇಳ್ತಾರೆ ಮೋಹನ್ ಆಳ್ವರಿಗೆ ಕೆಲಸ ಇಲ್ಲ ಅಂತ. ನನಗೂ ಸಾವಿರಾರು ಕೋಟಿ ಸಾಲ ಇದೆ, ಆದರೆ ನಾನು ಯಾಕೆ ಮಾಡಬೇಕು ಅಂತಂದರೆ ಆಸಕ್ತಿ ಇರುವಂತಹ ನಾವೇ ಮಾಡದೆ ಹೋದರೆ ಮಾಡಬೇಕಾದವರು ಯಾರು ಅಂತ ಒಂದು ಪ್ರಶ್ನೆ ಇದೆ ಅವ್ರದ್ದು. ಹಾಗಾಗಿ ಗಜೇಂದ್ರಾಚಾರ್ಯಗೆ ಕಷ್ಟವಾದರೂ ಅದನ್ನು ಇಷ್ಟಪಟ್ಟವರು ಮಾಡಿದ್ದಾರೆ. ಆದರೆ ಈ ಭಾರ ಕಡಿಮೆ ಆಗೋದು ಯಾವಾಗ ಅಂತಂದರೆ ಇಂತಹ ಹೃದಯವಂತರು, ಆರ್ಥಿಕವಾದಂತಹ ಶ್ರೀಮಂತರು ಬೆಂಬಲವಾಗಿ ನಿಂತಾಗ ಈ ಭಾರ ತಗ್ಗುತ್ತದೆ, ಮತ್ತಷ್ಟು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಅವರಿಗೆ ಉತ್ಸಾಹ ಒದಗಿ ಬರುತ್ತದೆ. ಆ ನೆಲೆಯಲ್ಲಿ ಈವರೆಗೆ ಸಹಕರಿಸಿದ ಎಲ್ಲರಿಗೂ ತಲೆಬಾಗುತ್ತಾ ಮುಂದಕ್ಕೆ ಆರ್ಥಿಕವಾಗಿ ಶ್ರೀಮಂತರಾದವರು ಹೃದಯ ಶ್ರೀಮಂತರೂ ಆಗಿ ಗಜೇಂದ್ರಾಚಾರ್ಯರಿಗೆ ಬೆಂಬಲ ನೀಡಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ನೀಡುತ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಡಾಕ್ಟರ್ ಪದ್ಮನಾಭ ಕಾಮತ್ ಅವರು ಬರಬೇಕಿತ್ತು. ಬಹುಶಃ ಅಲ್ಲಲ್ಲಿ ತಮ್ಮ ಸಂಸ್ಥೆಯ ಮೂಲಕ ECG ಯಂತ್ರಗಳನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯವನ್ನು ನೋಡಿಕೊಳ್ಳುವಲ್ಲಿ ಜವಾಬ್ದಾರಿ ಹೊತ್ತವರು ಪದ್ಮನಾಭ ಕಾಮತರು. ಅವ್ರ ಬಗ್ಗೆ ಯಕ್ಷಗಾನ ಕಲಾವಿದರಿಗೆ ವಿಶೇಷವಾದಂತಹ ಗೌರವ ಇದೆ. ಯಾಕೆ ಅಂತ ಕೇಳಿದರೆ ಅತ್ಯಂತ ಪ್ರೀತಿಯಿಂದ ಚಿಕಿತ್ಸೆ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಕಲಾವಿದರ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಅತ್ಯಂತ ಸರಳವಾದಂತಹ ವ್ಯಕ್ತಿತ್ವವನ್ನು ಹೊಂದಿ ಜನಪ್ರೀತಿಗೆ ಕಾರಣರಾದಂಥವರು ಪದ್ಮನಾಭ ಕಾಮತ್. ಇವತ್ತು ಯಾರೋ ಹುಷಾರಿಲ್ಲದವರು ಬಂದಿದ್ದಾರೆ, ಅನಿವಾರ್ಯ ಚಿಕಿತ್ಸೆ ಕೊಡಬೇಕಾದ್ದರಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇಲ್ಲ. ಇಲ್ಲದಿದ್ದರೆ ಖಂಡಿತ ಅವರು ಈ ಕಾರ್ಯಕ್ರಮದ ಜೊತೆಯಾಗುವಂಥವರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೊಂದು ಗೌರವದ ಚಪ್ಪಾಳೆ ಕೊಟ್ಟು ಅವರಿಗೂ ಒಳಿತಾಗಲಿ ಅಂತ ನಾವು ಹಾರೈಸೋಣ. ಇದೀಗ ಡಾಕ್ಟರ್ ಆದರ್ಶ ಹೆಬ್ಬಾರವರು ಕುಂದಾಪುರದವರು ಪ್ರತಿ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಇರ್ತಾರೆ, ಬೆಂಬಲವಾಗಿ ನಿಲ್ತಾರೆ, ಕಲಾವಿದರನ್ನು ಪ್ರೋತ್ಸಾಹಿಸ್ತಾರೆ, ಪ್ರೀತಿಯ ಮಾತುಗಳನ್ನು ಆಡುತ್ತಾರೆ, ಯಕ್ಷಗಾನವನ್ನು ನೋಡುತ್ತಾ ಸಂಭ್ರಮಿಸ್ತಾರೆ. ಇದೀಗ ಅವರು ಮಾತನಾಡುತ್ತಾರೆ, ಕೇಳಿಸಿಕೊಡಿ. ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಮೊದಲಿಗೆ ಶ್ರುತಿಯವರಿಗೆ ಅಭಿನಂದನೆಗಳು. ಕಳಸರ್ತಿಯವರು ಸ್ವಸ್ತಿ ಸಂಪದ ಬಿಡುಗಡೆ ಮಾಡಿದಾಗ ನೀವು ಬರಬೇಕಂತ ಹೇಳಿದ್ರು, ಅನಿವಾರ್ಯ ಕಾರಣ ಬರಲಿಕ್ಕಾಗಲಿಲ್ಲ, ಊರಲ್ಲಿರಲಿಲ್ಲ. ಈ ಸರ್ತಿ ಕೂಡ ನಾನು ಗೋವಾಕ್ಕೆ ಹೋಗಬೇಕಿತ್ತು, ಅದೃಷ್ಟವಶಾತ್ ಕ್ಯಾನ್ಸಲ್ ಆಯ್ತದು. ನೀವು ಬೇಕಂತಲೇ ಬೇರೆ ಊರಲ್ಲಿ ಇರ್ತೀರಿ ಅಂತ ಹೇಳ್ತೀರಿ ಅಂತ ಹೇಳ್ತಿದ್ರು ಅವರು. ಅವರದ್ದು ಶಾಪೋ ವರವೇನೋ ಕ್ಯಾನ್ಸಲ್ ಆಯ್ತದು. ಮೊದಲಿಗೆ ಅಭಿನಂದನೆಗಳು. ಈ ವರ್ಷ 3ನೇ ಪ್ರಸಂಗ ಪೆರಡೂರು ಮೇಳದಲ್ಲಿ ಹೊಸ ಪ್ರಸಂಗ ಒಂದು ನಮ್ಮ ಪವನಣ್ಣವ್ರದ್ದು ಚದುರಂಗ, ಆಮೇಲೆ ಕಳೆದ ವಾರ ಒಂದು ಪ್ರಳಯ ಪಂಚಾಗ್ನಿ ಅಂತ ಒಂದು ರಿಲೀಸ್ ಆಯಿತು. ಈಗ ಶ್ರುತಿ ಅವರದ್ದು ಕೃಷ್ಣ ಮಂಜರಿ ಭಾಳ ಕುತೂಹಲ ಮೂಡಿಸ್ತದೆ ಟೈಟಲ್ ನೋಡಿದಾಗ. ಕೃಷ್ಣ ಮಂಜರಿ ಅಂದರೆ ಕೃಷ್ಣ ಮತ್ತು ರಾಧೆಯರ ಒಂದು ಲವ್ ಸ್ಟೋರಿಯನ್ನು ಇಷ್ಟಪಡುವ ಹಾಗೂ ಅವರ ಒಂದು ಯೋಗವನ್ನು ಅನುಗೊಳಿಸುವ ಹಾಗೂ ಅವರ ಸೇವೆ ಮಾಡುವಂಥ ಒಬ್ಬ ಸಖಿ ಅನ್ನುವ ಅರ್ಥ ಬರುತ್ತೆ ನನಗೆ ಗೊತ್ತಿದ್ದಾಗೆ. ಈ ಕೃಷ್ಣ ಹೇಗಿದ್ದ ನನಗೆ ಗೊತ್ತಿಲ್ಲ. ಕೃಷ್ಣ ಮತ್ತು ನನಗೆ ಗೊತ್ತಿದ್ದಾಗ ಕೃಷ್ಣ ಮತ್ತು ರಾಧೆಯರ ಒಂದು ಒಟ್ಟಾಗುವುದನ್ನು ಅವರ ಸೇವೆ ಮಾಡಿದ್ರೆ ತೃಪ್ತಿ ಪಡೋ ಒಂದು ಸಖಿ ಅನ್ನುವ ಅರ್ಥ ಬರುತ್ತೆ. ಈ ಕೃಷ್ಣ ನಮಗೆ ತುಂಬ ಮಹಾಭಾರತದ ಕೃಷ್ಣ ಅಥವಾ ಭಾಗವತದ ಕೃಷ್ಣ ಇರಲಿ, ತುಂಬ ಒಂದು ವಿಶೇಷ ಕ್ಯಾರೆಕ್ಟರ್ ಅವನು. ನೀವು ನಮ್ಮ ಯಕ್ಷಗಾನದಲ್ಲಿ ಚಂದ್ರಾವಳಿ ಕೃಷ್ಣ ಬೇರೆ, ಕೃಷ್ಣ ಸಂಧಾನದ ಕೃಷ್ಣ ಬೇರೆ, ಕೃಷ್ಣಾರ್ಜುನ ಕಾಳದ ಕೃಷ್ಣ ಬೇರೆ, ಮತ್ತು ಗಾಂಧಾರಿ ಶಾಪದ ಕೃಷ್ಣ ಬೇರೆ, ನಿರ್ಯಾಣದ ಕೃಷ್ಣ ಬೇರೆ,
ಒಂದೊಂದು ರೀತಿಯ ಕೃಷ್ಣ. ಇಲ್ಲಿ ಯಾವ ರೀತಿ ಕೃಷ್ಣ ಇದ್ದಾನೆ ನನಗೆ ಗೊತ್ತಿಲ್ಲ. ಬಹುಶಃ ಕೃಷ್ಣ ಮಂಜರಿ ಅನ್ನೋದ್ರಿಂದ ಒಬ್ಬ ಲವರ್ ಕೃಷ್ಣನೇ ಇಲ್ಲಿ ಕಾಣಿಸ್ತಾನೆ ಅಂತ ಅನಿಸ್ತದೆ. ಇದು ಸಾಮಾಜಿಕ ಪ್ರಸಂಗ ಆದ್ದರಿಂದ ಯಾವ ರೀತಿ ಮೂಡಿ ಬರ್ತದೆ ಅಂತ ನನಗೂ ಕೂಡ ಕುತೂಹಲ ಇದೆ. 1-2 ಗಂಟೆವರೆಗೆ ನೋಡಿ ಹೋಗ್ತೇನೆ. ನಾಳೆ ಬೆಳಿಗ್ಗೆ ಕೆಲಸ ಇದೆ. ಪ್ರಸಂಗ ಒಳ್ಳೆ ರೀತಿ ಹಿಟ್ಟಾಗಲಿ, ಅವರು ತುಂಬ ಪ್ರದರ್ಶನ ಕಾಣಲಿ. ನಮ್ಮ ಪವನ್ ಕಿರಣ್ ಕೆರೆಯವರ ಪ್ರಸಂಗ 100 ಆದರೆ ಇವರದ್ದು 50 ಆದರೂ ಆಗಲಿ ಅಲ್ವಾ? ಅಡ್ಡಿಲ್ಲ ಅಲ್ಲ? ಮತ್ತು ಪೌರಾಣಿಕ ಪ್ರಸಂಗ ಎಷ್ಟಾಗುತ್ತೋ ನಂಗೆ ಗೊತ್ತಿಲ್ಲ ಇದಾದಮೇಲೆ. ಹಾಗಾಗಿ ಪೆರಡೂರು ಮೇಳದ 300 ಪ್ರಸಂಗ ಈ ವರ್ಷ ಆಗಲಿ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೇನೆ. ಧನ್ಯವಾದ. ನಾವು ಗೌರವದಿಂದ ಅವ್ರದ್ದು 100 ಆದರೆ ಇವತ್ತು 50 ಆಗಲಿ ಅಂತ ಹೇಳಿದರೆ ಅವರು 50 ಅಲ್ಲ 500 ಆಗಲಿ ಅಂತ ಹೇಳ್ತಾರೆ. ಇಂಥ ಹೃದಯವಂತರೆಲ್ಲ ಇದ್ದಾರೆ ನಮ್ಮ ಜೊತೆ. ಸ್ನೇಹಿತರ ಕಾರ್ಯಕ್ರಮ ಮುಂದುವರಿಸ್ತಾ ಈ ಕೃಷ್ಣಮಂಜರಿ ಆ ಮಂಜ ಅಂತ ಶಬ್ದ ಕೇಳುವಾಗ ನಮಗೆ ಕೃಷ್ಣಮೂರ್ತಿ ಮಂಜರು ನೆನಪಾಗೋದು. ಕಾರಣ ಏನು ಅಂತಂದರೆ ಯಕ್ಷಗಾನಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವ್ರವರು. ಸುಮಾರು ಜನ ತಿಳ್ಕೊಂಡಿರ್ಬೋದು, ಬಹುಶಃ ಗಜೇಂದ್ರನಿಗೆ ದುಡ್ಡಿನ ತಾಪತ್ರಯ ಇಲ್ಲ, ಮಂಜರು ಪೂರ್ತಿ ದುಡ್ಡು ಕೊಟ್ಟಿದ್ದಾರೆ ಅಂತ. ವಾಸ್ತವ ಹಾಗಲ್ಲ. ಗಜೇಂದ್ರ ಯಾವತ್ತೂ ಹೇಳಲಿಕ್ಕಿದೆ, ನನಗೆ ಮಂಜರು ಏನು ಕೊಡ್ತಾರೆ ಬಿಡ್ತಾರೆ ನನಗೆ ಅದರ ನಿರೀಕ್ಷೆ ಇಲ್ಲ. ಆದರೆ ಅವರೊಬ್ಬರು ಹೃದಯವಂತ, ಒಬ್ಬ ಧರ್ಮಾತ್ಮ. ಅವರು ಮಾಡಿದ ಆಶೀರ್ವಾದದ ಕಾರಣದಿಂದ ನನ್ನ ಕಾರ್ಯಕ್ರಮ ನಾನು ಯಶಸ್ಸಾಗುತ್ತೇನೆ ಅಂತ ಬಲವಾದ ನಂಬಿಕೆ ಇಟ್ಟು, ಮಂಜರಿಗೆ ಗೊತ್ತಿಲ್ಲದ ಹಾಗೆ ಅವರ ಹುಟ್ಟುಹಬ್ಬ, ಅವರ ಮದುವೆಯ ದಿನ ಆನೆಯಗುಡ್ಡೆ ಗಣಪತಿ ದೇವರಿಗೆ ಹೋಗಿ ಸೇವೆ ಸಲ್ಲಿಸಿ ಬಂದು ಮಂಜರು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿದವರು ನಮ್ಮ ಗಜೇಂದ್ರ ಕೋಣಿಯವರು. ಹಾಗಾಗಿ ಮಂಜರ ಮಾತನ್ನು ನೆನಪಿಸಿ ಮುಂದೆ ಮಾತಿಗೆ ಹಿಡಿಯೋಣವಂತೆ. ಅವರು ಹೇಳುತ್ತಾರೆ, ಕಲಾವಿದನೊಬ್ಬ ರಂಗದಲ್ಲಿ ಕುಣಿಯುವಾಗ ಹಾರುವ ಧೂಳೇನಿದೆ ಅದು ನನ್ನ ಪಾಲಿಗೆ ಪರಮಪ್ರಸಾದ. ಅವನ ಮೈಯಿಂದ ಸಿಡಿಯುವ ಬೆವರ ಹನಿಗಳೇ ನಮ್ಮ ಪಾಲಿಗೆ ಗಂಗೆ ತುಂಗೆ ಕಾವೇರಿ ಅಂತ ಒಬ್ಬ ಕಲಾವಿದನನ್ನು ಗೌರವಿಸಿದವರು ಕೃಷ್ಣಮೂರ್ತಿ ಮಂಜರು. ಅಂತಹ ಮಂಜರು ಇವತ್ತು ಈ ಕಾರ್ಯಕ್ರಮದ ಜೊತೆ ಆಗಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ಜೊತೆಗೆ ಉಪಸ್ಥಿತರಿಲ್ಲ. ಅವರನ್ನು ಕೂಡ ನೆನಪಿಸಿಕೊಳ್ತಾ ಅವರಿಗೂ ಗೌರವವನ್ನು ಸಲ್ಲಿಸ್ತಾ, ಈ ಜನ್ಸಾಲೆಯವರು ಮಾತಾಡಬೇಕಿದ್ರೆ ಒಂದು ನೆನಪು ಮಾಡಿಕೊಳ್ಳಬೇಕೇನು ಅಂತಂದರೆ, ಕೋಣಿ ಗಜೇಂದ್ರಾಚಾರ್ಯರು ಈ ಯಕ್ಷಗಾನ ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕೆ ಪ್ರೇರಣೆಯಾದದ್ದೇ ಜನ್ಸಾಲೆ ರಾಘವೇಂದ್ರಾಚಾರ್ಯರು ಅಂತ ಅಷ್ಟು ಅಭಿಮಾನದಿಂದ ಅವರು ಹೇಳಿಕೊಳ್ಳುತ್ತಾರೆ. ಅದರ ಜೊತೆಗೆ ಇನ್ನೊಂದು ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂತಂದರೆ, ಒಂದು ಮೇಳದ ಮೊದಲ ಆಟ ಒಂದು ಕಡೆಯಲ್ಲಿ ನಡೀತದೆ ಅಂತಂದರೆ ಒಂದು ರೀತಿಯ ಸ್ಪರ್ಧೆಯೂ ಹೌದು, ಒಂದು ರೀತಿಯ ಗೌರವವೂ ಹೌದದು. ಆದರೆ ಪೆರಡೂರು ಮೇಳದ ಯಜಮಾನರು ಕರುಣಾಕರ ಶೆಟ್ಟಿಯವರು ಆ ಅವಕಾಶವನ್ನು ಕೋಣಿ ಗಜೇಂದ್ರಾಚಾರ್ಯರಿಗೆ ಕೊಡೋದ್ರ ಮೂಲಕ ಮೊದಲ ಯಕ್ಷಗಾನ ಪ್ರದರ್ಶನ ಕುಂದಾಪುರದಲ್ಲಿ ನಡೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರು. ಹಾಗಾಗಿ ಒಂದು ಕಡೆಯಲ್ಲಿ ಮೇಳದ ಯಜಮಾನರು ತೋರಿಸಿದಂತಹ ಔದಾರ್ಯ, ಇನ್ನೊಂದು ಕಡೆಯಲ್ಲಿ ಮೇಳದ ಪ್ರಧಾನ ಭಾಗವತರು ಕೊಟ್ಟಂತಹ ಪ್ರೇರಣೆ, ಇದೆರಡು ಮೇಳೈಸಿ ಗಜೇಂದ್ರಾಚಾರ್ಯರು ಈ 11ನೇ ವರ್ಷಕ್ಕೆ ಬಂದು ನಿಂತಿದ್ದಾರೆ. ಈಗ ರಾಘವೇಂದ್ರಾಚಾರ್ಯರು ಮಾತನಾಡುತ್ತಾರೆ, ಕೇಳಿಸಿಕೊಡಿ. ಮೇಳದ ಅಧಿದೇವನಾಗಿರುವಂಥ ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ವಂದಿಸುತ್ತಾ, ನನ್ನ ಆರಾಧ್ಯ ಮೂರ್ತಿಯಾಗಿರುವಂಥ ಸ್ವಾಮಿ ಬ್ರಹ್ಮಲಿಂಗೇಶ್ವರನ್ನು ಮನಸಾ ಧ್ಯಾನಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಕ್ಷರಾತ್ರಿ ಕೋಣಿ ಗಜೇಂದ್ರಾಚಾರ್ಯರ ಒಂದು ನೇತೃತ್ವದ 11ನೇ ವರ್ಷದ ಈ ಒಂದು ಯಕ್ಷ ಸಂಭ್ರಮ, ಕೋಣಿ ಗಜೇಂದ್ರಾಚಾರ್ಯರಿಗೆ ಒಂದು ಸಂಘಟನೆಯ ಪ್ರೇರಣಾ ಶಕ್ತಿಯಾಗಿ ನಾನು ಪ್ರೋತ್ಸಾಹವನ್ನು ನೀಡಿದರೆ, ಆ ಒಂದು ಶಕ್ತಿ ಇವತ್ತು 11ರ ರಾತ್ರಿಯನ್ನು ಪೂರೈಸಿ ಯಶಸ್ವಿ ಕಾರ್ಯಕ್ರಮವನ್ನು ನಮ್ಮ ಗಜೇಂದ್ರಾಚಾರ್ಯರು ಮಾಡಿದ್ದಾರೆ. ಅವರಿಗೆ ಹೋದ ವರ್ಷ ನಮ್ಮ ಯಕ್ಷರಾಘವ ಜನಸಾಲೆ ಪ್ರತಿಷ್ಠಾನದಿಂದ ಸಂಘಟನಾ ಚತುರ ಎನ್ನುವಂಥ ಪ್ರಶಸ್ತಿಯನ್ನು ನೀಡಿ ನಾವು ಗೌರವಿಸಿದ್ದೇವೆ. ಯಾಕಂದರೆ ಕೇವಲ ತನ್ನ ಜೋಳಿಗೆಯನ್ನು ತುಂಬಿಸಿಕೊಳ್ಳುವುದಲ್ಲದೆ ಸಮಾಜದ ಸದುದ್ದೇಶದ ಕೆಲಸವನ್ನು ಮಾಡುವಂಥ ಒಂದು ಓರ್ವ ಶ್ರೇಷ್ಠ ಸಂಘಟಕರಾಗಿ ನಮ್ಮ ಗಜೇಂದ್ರಾಚಾರ್ಯವರು ಮೂಡಿಬಂದಿದ್ದಾರೆ. ಅದಕ್ಕೆ ನಾನು ವೈಯಕ್ತಿಕವಾಗಿ ವಿಶೇಷ ಅಭಿನಂದನೆಯನ್ನು ಗಜೇಂದ್ರಾಚಾರ್ಯವರಿಗೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಇನ್ನೊಂದು ಸಂಭ್ರಮದ ವಿಚಾರ, 3ನೆಯ ಈ ಸುತ್ತಿನ ನಮ್ಮ ಯಕ್ಷಗಾನ ಪ್ರಸಂಗ ಡಾಕ್ಟರ್ ಶ್ರುತಿ ಕನ್ನಂತ ಕಥಾ ರಚನೆ ಮಾಡಿದರೆ, ಅದಕ್ಕೆ ನನ್ನ ಕುಚುಕು ಗೆಳೆಯನಾಗಿರುವಂಥ ಪ್ರಸಾದ್ ಕುಮಾರ್ ಮಗೆವೆಟ್ಟು ಬಂದಿದ್ದಾರೆ. ಅವರು ಒಳ್ಳೆಯ ಸಾಹಿತ್ಯದ ಪದ್ಯ ರಚನೆಯನ್ನು ಮಾಡಿ
ಇವತ್ತು ಆ ಪ್ರಸಂಗದ ಪ್ರತಿಯನ್ನು ನನ್ನ ಕೈಯಲ್ಲಿ ಶ್ರುತಿಯವರು ಹಸ್ತಾಂತರಿಸಿದ್ದಾರೆ. ನಮಗೆ ಪ್ರಸಂಗಗಳು ಎಲ್ಲವೂ ಒಂದೇ. ಒಂದು ತಾಯಿಗೆ ಮಕ್ಕಳಲ್ಲಿ ಯಾವ ರೀತಿ ಪರಿಭೇದವಿಲ್ಲವೋ ಅದೇ ರೀತಿ ಒಂದು ಭಾಗವತನ ಸ್ಥಾನದಲ್ಲಿದ್ದಂಥ ನಾನು ಯಾವ ಪ್ರಸಂಗದ ಮೇಲೂ ಯಾವ ಅಸಡ್ಡೆಯನ್ನು ತೋರಿಸದೆ ಪ್ರಸಂಗಕ್ಕೆ ಸರಿಯಾದ ನನ್ನಿಂದಾಗಿ ನನ್ನ ಆದಿಯಾಗಿ ಮೇಳದ ಸಮಸ್ತ ಕಲಾವಿದರ ಒಂದು ಶ್ರಮದ ಫಲವಾಗಿ ನಾವು ಇವತ್ತು ಪ್ರಾಮಾಣಿಕವಾದ ಆ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಆ ಪ್ರದರ್ಶನದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಪ್ರಜ್ಞಾವಂತ ನಿಮ್ಮಂಥ ಪ್ರೇಕ್ಷಕರು ಅದನ್ನು ತಿದ್ದಿ ತಿಳಿಯಪಡಿಸಿದಲ್ಲಿ ಮುಂದಿನ ಪ್ರದರ್ಶನಕ್ಕೂ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡ್ತೇವೆ. ಜೊತೆಯಲ್ಲಿ ನಾವೆಲ್ಲ ಕಲಾವಿದರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಪ್ರಸಂಗವನ್ನು ಗೆಲ್ಲಿಸುವಲ್ಲಿ ನಾವು ಶ್ರಮಿಸ್ತೇವೆ ಎಂಬುದಾಗಿ ನಾವು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಶ್ರುತಿಯವರ ಈ ಒಂದು ಕೃಷ್ಣಮಂಜರಿ ಎಂಬ ಈ ಒಂದು ಕಥಾನಕ ಯಶಸ್ವಿ ಪ್ರದರ್ಶನ ಕಾಣಲಿ, ಅವರು ಅಂದುಕೊಂಡಂತೆ ಅವರ ಸಂಕಲ್ಪ ಈಡೇರಲಿ. ಶತದಿನ ಕಾಣುವಂಥ ಸಂಭ್ರಮ ಅಂದರೆ, ಯಾಕಂದರೆ 3 ವರ್ಷದಲ್ಲಿ ನಮ್ಮ ತಿರುಗಾಟ ಆಗೋದು 180 ದಿನ, ಎಲ್ಲರ ಪ್ರಸಂಗವೂ 100 ಪ್ರದರ್ಶನ ಈ ವರ್ಷವೇ ಕಾಣ್ತದೆ ಅಂತ ಹೇಳುವುದಿಲ್ಲ. ಆ ಪ್ರಸಂಗಗಳು 100ರ ಸಂಭ್ರಮವನ್ನು ಕಾಣಲಿ ಎಂಬುದಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಕೆಲವೊಂದು ಮಾತುಂಟು, ಹೊಸ ಪ್ರಸಂಗಗಳು ಬೇರೆ ಬೇರೆ ರೀತಿಯಲ್ಲಿ ಮೂಡಿ ಬರ್ತಾ ಇದೆ, ಯಕ್ಷಗಾನ ಕೊಲೆಯಾಗುತ್ತಾ ಇದೆ ಎನ್ನುವಂಥ ಆರೋಪದ ಮಾತಿಗೆ ನಾನೊಂದು ಉತ್ತರ ಕೊಡ್ತಾ ಇದ್ದೇನೆ. ಯಾಕಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಹೊಸತು ಮತ್ತು ಹಳಿತು ಸಮ್ಮಿಳಿತವಾಗಿದ್ದರೆ ಮಾತ್ರ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು. ಅದರರ್ಥ ಹಳತನ್ನು ಮರೆಯಬೇಕು, ಹಳತನ್ನು ಕೊಲೆ ಮಾಡಬೇಕಂತ ಉದ್ದೇಶ ಅಲ್ಲ. ಇವತ್ತು ಯಕ್ಷಗಾನ ರಂಗಭೂಮಿಯಲ್ಲಿ ಇವನ್ ಶಂಭು ಹೆಗಡೆ ಅಂಥ ಹಿರಿಯ ಕಲಾವಿದರ ಆದಿಯಾಗಿ ಒಂದು ಟ್ರೆಂಡ್ ಮೂಡಿಸಿದ್ದು ಯಾವುದು ಕೇಳಿದರೆ ಅದು ಹೊಸ ಪ್ರಸಂಗ ಎಂಬುದಾಗಿ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಶಂಭು ಹೆಗಡೆಯವರ ಒಂದು ಪಾತ್ರ ಆವತ್ತು ರಾಮ ಯಾವ ರೀತಿಯಲ್ಲಿ ಮಿಂಚಿದೆಯೋ ಅದೇ ರೀತಿಯ ಸತಿ ಸುಶೀಲಿ ಅಂತ ಪ್ರಸಂಗದ ದುರ್ಜೆಯನ್ನು ಶಂಭು ಹೆಗಡೆಯರ ಪಾತ್ರದಲ್ಲಿ ಅಷ್ಟೇ ವಿಜೃಂಭಣೆ ಕಂಡಿದೆ. ಪ್ರತಿಯೊಬ್ಬ ಕಲಾವಿದರು ಇವತ್ತು ಹೊಸ ಪ್ರಸಂಗದಲ್ಲಿ ಹೊಸ ಒಂದು ಟ್ರೆಂಡನ್ನು ಮೂಡಿಸುವಂಥ ಕಲಾವಿದರಿದ್ದಾರೆ. ಉದಾಹರಣೆ ಕೊಂಡದಗುಳಿ ಇರ್ಬೋದು, ಯಾಜಿ ಇರ್ಬೋದು, ಯಲಗುಪ್ಪ ಇರ್ಬೋದು, ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಇರ್ಬೋದು, ನೀಲ್ಕೋಡ್ ಶಂಕರ ಹೆಗಡೆಯವರವರು, ಎಲ್ಲ ಕಲಾವಿದರು ಹಳೆ ಪ್ರಸಂಗದಲ್ಲಿ ಯಾವ ರೀತಿ ತನ್ನನ್ನು ಚಾಪೊತ್ತಿದ್ದಾರೋ ಅದೇ ರೀತಿಯಲ್ಲಿ ಹೊಸ ಪ್ರಸಂಗದ ಸಹ ತನ್ನದೇ ಆದ ಪಾತ್ರಕ್ಕೆ ವಿಶಿಷ್ಟವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಕಾಲಘಟ್ಟಕ್ಕೆ ಅನುಗುಣವಾಗಿ ಹೊಸ ಪ್ರಸಂಗಗಳು ಅನಿವಾರ್ಯ. ಆದಷ್ಟು ನಾವು ಯಕ್ಷಗಾನ ವಿಭಾಗದಲ್ಲಿ ಅದನ್ನು ಎರಡನ್ನೂ ಸಮ್ಮಿಳಿತವಾಗಿ ನಡೆಸ್ಕೊಂಡು ಹೋಗೋದು ಅನಿವಾರ್ಯ. ಯಾಕಂದರೆ ಸಾಮಾನ್ಯ ಒಂದು 25-50 ಜನ ಇರುವಂಥ ಈ ಒಂದು ದೊಡ್ಡ ಸಂಸ್ಥೆಯಲ್ಲಿ ಹೊಸ ಪ್ರಸಂಗಗಳನ್ನು ನಾವು ಪ್ರದರ್ಶನ ಮಾಡಬೇಕಾದ ಅನಿವಾರ್ಯ. ಒಂದಿಷ್ಟು ಜನ ಪೌರಾಣಿಕ ಪ್ರೇಕ್ಷಕರಿದ್ದರೆ ಒಂದಿಷ್ಟು ಜನ ಹೊಸ ಪ್ರೇಕ್ಷಕರಿರ್ತಾರೆ. ಯಾಕಂದರೆ ಅದು ಎರಡಕ್ಕೂ ಸಮರ್ಥರು ಇದ್ದಾರೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ದೇವದಾಸ್ ಈಶ್ವರಮಂಗಲ ಬರೆದಿರುವಂಥ ಒಂದು ನಾಗವಲ್ಲಿ ಅಂತ ಪ್ರಸಂಗ. ನಿನ್ನೆ ಸಿದ್ದಾಪುರದಲ್ಲಿ ಎಲ್ಲಿವರೆಗೆ ಕೇಳಿದರೆ ಕೈಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಯಾವ ಜಾತ್ರೆಯಲ್ಲೂ ಆ ರೀತಿ ಜನ ಸೇರಲಿಲ್ಲ. ಆ ರೀತಿಯ ಒಂದು ದಾಖಲೆಯನ್ನು ನಿರ್ಮಿಸಿರುವಂಥ ನಾಗವಲ್ಲಿ ಪ್ರಸಂಗ. ಯಾಕಂದರೆ ಹೊಸ ಪ್ರಸಂಗಕ್ಕೂ ಅಷ್ಟೇ ಒಂದು ಮೌಲ್ಯಗಳಿದೆ. ಆದ್ದರಿಂದ ದಯವಿಟ್ಟು ದೃಷ್ಟಿಕೋನ ಬೇರೆ ಬೇರೆ ಇರಲಿ. ಪೌರಾಣಿಕವನ್ನು ಪೌರಾಣಿಕ ನೆಲೆಯಲ್ಲಿ ನೋಡಿ, ಹೊಸ ಪ್ರಸಂಗವನ್ನು ಹೊಸ ಪ್ರಸಂಗದ ನೆಲೆಯಲ್ಲಿ ನೋಡಿ. ಯಾವುದೇ ರೀತಿಯ ವಿಮರ್ಶೆಯೋ ಮತ್ತೊಂದು ಈ ವಿಮರ್ಶೆ ಬರುವವರಿಗೆ, ಯಾಕಂದರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಯಾಕಂದರೆ ಅದ್ರ ಕಷ್ಟಗಳು ತುಂಬ ಉಂಟು. ಈಗ ನಮ್ಮ ಗಜೇಂದ್ರಾಚಾರ್ಯರು ಒಂದು ಆಟ ಮಾಡಬೇಕಾದ್ರೆ ಆ ಪುಣ್ಯಾತ್ಮನಿಗೆ ಎಷ್ಟು ಕಷ್ಟ ಉಂಟು, ಅದೇ ರೀತಿಯ ಸಂಘಟಕರು ತುಂಬ ಜನ ಇದ್ದಾರೆ. ಇವತ್ತಿನ ಹೊಸ ನಾವೀನ್ಯತೆಗೆ ಇಷ್ಟು ಜನ ಸೇರಿಸೋದು, ಏನು ಇದು ಮಾಡುವುದು ಅಂಥದ್ದು ತುಂಬ ಕಷ್ಟಗಳಿದೆ. ಅಂಥ ಒಂದು ಹೋರಾಟಕ್ಕೆ ಬೆಲೆ ಸಿಗಬೇಕಾದ್ರೆ ಪೌರಾಣಿಕ ಮತ್ತು ಹೊಸ ಪ್ರಸಂಗಗಳನ್ನು ಎರಡನ್ನೂ ನಾವು ನಡೆಸ್ಕೊಂಡು ಹೋಗೋದು ಅನಿವಾರ್ಯ. ಆದ್ದರಿಂದ ಈ ಪ್ರಸಂಗ ಮಾಡಿ ಯಕ್ಷಗಾನ ಹಾಳಾಯಿತು, ಆ ಪ್ರಸಂಗ ಮಾಡಿ ಯಕ್ಷಗಾನ ಉದ್ಧಾರ ಆಯಿತು ಅನ್ನೋ ಮಾತದಕ್ಕಿಂತ ಹೊಸತು ಹಳತಿಗೂ ಎರಡೂ ರೀತಿಯ ಒಂದು ರೀತಿಯ ನಿಮ್ಮೆಲ್ಲರ ಅಭಿಮಾನಿಗಳ ಪ್ರೋತ್ಸಾಹ ಸದಾ ಕಾಲ ಇರಲಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ಕರಜೋಡಿಸಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಶಸ್ವಿ ಸಂಘಟನೆ ಮಾಡಿರುವಂಥ ನಮ್ಮ ಗಜೇಂದ್ರ ಆಚಾರ್ಯರ ಬದುಕು ಬಂಗಾರವಾಗಲಿ. ಇದೇ ರೀತಿಯಂಥ ಒಂದು ಸಂಯೋಜನೆ ಸಂಘಟನೆ ಅವರದ್ದು ಅನವರತ ಕಾಲ ಮೂಡಿ ಬರಲಿ. ಹೊಸ ಪ್ರಸಂಗದ ರೂವಾರಿಯಾಗಿರುವಂಥ ಶ್ರುತಿ ಕನ್ನಂತರ ಬಾಳು ಬಂಗಾರವಾಗಲಿ, ಇನ್ನಷ್ಟು ಕೃತಿಗಳು ಅವರಿಂದ ಮೂಡಿ ಬರಲಿ ಎಂಬುದಾಗಿ ಮತ್ತೊಮ್ಮೆ ನಾನು ಪ್ರತಿಯೊಬ್ಬರಲ್ಲಿ ಶುಭವನ್ನು ಹಾರೈಸುತ್ತಾ ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ಳುವುದು ಇಷ್ಟೇ. ನಾನು ಆಡಿರುವ ಮಾತಲ್ಲಿ ಏನಾದರೂ ಕಟುಗಳಿದ್ದದಿದ್ದರೆ ನೇರ ನನಗೆ ಮಾತಿಗೆ ಬಣ್ಣ ಹಚ್ಚಲಿಕ್ಕೆ ಬರುವುದಿಲ್ಲ, ಬಣ್ಣ ಹಚ್ಚಿ ಮಾತಾಡುವನಲ್ಲ, ಇದ್ದದ್ದಿದ್ದಾಗ ನೇರವಾಗಿ ಹೇಳೋದು. ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಎಂಬುದಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಯಕ್ಷಗಾನಂ ವಿಶ್ವಗಾನಂ.
ಯಾವುದಕ್ಕೆ ಬಣ್ಣ ಹಚ್ಚದಿದ್ರೂ ಚಿಂತಿಲ್ಲ, ಪದ್ಯಕ್ಕೆ ಬಣ್ಣ ಹಚ್ಚುತ್ತಿರಲ್ಲ, ಹಾಗಾಗಿ ನಿಮ್ಮನ್ನು ಮೆಚ್ಚಿಕೊಂಡದ್ದು ಜನ, ಹಾಗಾಗಿ ಆ ಕಂಠಸಿರಿ ಯಾವತ್ತೂ ಶಾಶ್ವತವಾಗಿ ಉಳಿಯಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಅವರದೇ ಭಾಗವತರದೊಂದು ಮಾತಿದೆ, ನಾನು ಹಾಡುತ್ತೇನೆ ಅಂತ ಅಹಂಕಾರ ಇಲ್ಲ, ನಾನು ನಂಬಿದ ಬ್ರಹ್ಮಲಿಂಗೇಶ್ವರ ಎಷ್ಟು ಕಾಲ ಹಾಡಿಸ್ತಾನೋ ಅಷ್ಟು ಕಾಲ ನಾನು ಹಾಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಅವರ ಕಾರ್ಯಕ್ರಮ ಆಯೋಜನೆ ಮಾಡಬೇಕಿದ್ರೂ ಕೂಡ ವಾರ್ಷಿಕವಾದ ಕಾರ್ಯಕ್ರಮ ಅವರ ಯಕ್ಷರಾಘವ ಜನಸಾಲೆ ಟ್ರಸ್ಟ್ ಇದ್ದು ಹೋಗಿ ಬ್ರಹ್ಮಲಿಂಗೇಶ್ವರನ ಮುಂದೆ ನಿಂತು ಅವನಿಗೆ ಸಂಗೀತ ಸೇವೆಯನ್ನು ಸಮರ್ಪಿಸಿ ಅನಂತ ಪದ್ಮನಾಭನ ಸನ್ನಿಧಾನ ಸೇವೆ ಮಾಡಿಯೇ ಅವರ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಇವತ್ತು ನಾವೆಲ್ಲ ಗಮನಿಸಬೇಕಾದ ಇನ್ನೊಂದು ಸಂಗತಿ, ಯಕ್ಷರಾಘವ ಜನಸಾಲೆ ಟ್ರಸ್ಟ್ ಏನಿದೆ ಅದರ ಮೂಲಕ ಅಶಕ್ತ ಕಲಾವಿದರಿಗೆ ಸಹಾಯ ಮಾಡುವುದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವುದು, ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಇದ್ದಾರೆ. ಅವರ ಸತ್ಕಾರ್ಯಕ್ಕೂ ಕೂಡ ಕಲಾಸಕ್ತ ಬಂಧುಗಳು ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಜನಸಾಲೆಯವರಿಗೆ ಒಂದು ಅಭಿನಂದನೆಯನ್ನು ಹೇಳಿಬಿಡೋಣ ಅಂತ. ಸ್ನೇಹಿತರೆ, ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲರೂ ಇವತ್ತು ಮಾತನಾಡುವುದಿಲ್ಲ, ಆ ಆತಂಕ ದಯವಿಟ್ಟು ತಮಗೆ ಯಾರಿಗೂ ಬೇಡ. ಈಗ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದಿನಕರ ಶೆಟ್ಟಿಯವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಪ್ರಿಯ ಬಂಧುಗಳೇ, ಅತಿಥಿ ಅಭ್ಯಾಗತರೇ, ಒಂದು ಮಾತಿದೆ, ಮನೆಯಲ್ಲಿ ಹಿರಿಯವನಾಗಿ ಹುಟ್ಟಬೇಡ, ಒಂದು ಸಭೆಯಲ್ಲಿ ಕೊನೆಯವನಾಗಿ ಭಾಷಣಕಾರನಾಗಬೇಡ ಅಂತ. ಯಾಕೆಂದರೆ ಹಿರಿಯನಾಗಿ ಹುಟ್ಟಿದರೆ ಅವನಿಗೆ ವಿಶೇಷವಾದ ಜವಾಬ್ದಾರಿಗಳಿರ್ತದೆ. ಅದು ಕಿರಿಯನಾಗಿ ಕೊನೆಯದಾಗಿ ಮಾತಾಡಲಿಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನೆಲ್ಲವನ್ನು ಅವರೆಲ್ಲರೂ ಹೇಳಿಬಿಟ್ಟಾಯಿತು. ಆದರೆ ಈ ಯಕ್ಷಗಾನ ಕಲೆ ಒಂದು ಕಾಲದಲ್ಲಿ ಇದನ್ನು ನಿಕೃಷ್ಟವಾಗಿ ಜನರು ಕಾಣ್ತಾಯಿದ್ರು. ಆದರೆ ಇಂದು ಅದೇ ಕಲೆ ಒಂದು ಪ್ರಬುದ್ಧವಾದಂತಹ ವಿಶೇಷವಾದಂತಹ ಸಾಕಾರಗಳನ್ನು ಹೊಂದಿ ಒಂದು ಪ್ರಬುದ್ಧವಾದಂಥ ಒಂದು ಕಲೆಯಾಗಿ ಬೆಳೆದು ನಿಂತಿದೆ. ಒಂದು ಕಾಲದಲ್ಲಿ ಯಕ್ಷಗಾನಕ್ಕೆ ಹೋದ ಅಂತ ಹೇಳಿದರೆ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು ಹೇಳ್ತಿದ್ರು, ಅವರು ಈ ಯಕ್ಷಗಾನ ಹುಚ್ಚಿನಲ್ಲಿ ಕೆಲವು ಭಾಗವತರ ಒಟ್ಟಿಗೆ ಬೇರೆ ಬೇರೆ ಊರಿಗೆಲ್ಲ ಆಟ ಆಡಲಿಕ್ಕೆ ಹೋಗ್ತಿದ್ರು. ಆವಾಗ ಅವ್ರ ತಂದೆ ಹೇಳ್ತಿದ್ದಂತೆ, ಮರಾಯ ನೀ ಹೋಗು ಕರ್ಕೊಂಡೋಗಿ ಅವನನ್ನು ಆ ಗಂಡಿನೊಂದು ಹಾಳು ಮಾಡಬೇಡ, ಯಕ್ಷಗಾನ ಒಂದು ಕಲಿಸಿ ಹಾಳು ಮಾಡಬೇಡ ಅಂಥೇಳಿ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಸಮಾಜದಲ್ಲಿ ಒಂದು ಅತಿ ಗೌರವಯುತವಾದಂಥ ಒಂದು ಕಲೆಯಾಗಿ ಅದು ಮೂಡಿಬಂದಿದೆ. ವಿದ್ಯಾವಂತರು, ವಕೀಲರು, ವೈದ್ಯರು ಇವರೆಲ್ಲರೂ ತಮ್ಮ ಈ ಯಕ್ಷಗಾನ ಕಲೆಯಲ್ಲಿ ತೊಡಗಿಸಿಕೊಂಡು ಸ್ಟೇಜಿಗೆ ಬಂದು ಡ್ಯಾನ್ಸ್ ಮಾಡಿದಾಗ, ಕುಣಿದಾಗ ಅದರ ಹಿರಿಮೆ ಉನ್ನತಗೊಂಡಿತ್ತು. ಶಿವರಾಮ್ ಕಾರಂತರು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತಗೊಂಡು ಹೋದರು. ಈ ಯಕ್ಷಗಾನ ಅಂತ ಹೇಳೋದು ಒಂದು ಪ್ರಬುದ್ಧವಾದ ಕಲೆ. ಸಂಭಾಷಣೆ, ಹಿಮ್ಮೇಳದೊಂದಿನ ಸಂಗೀತ ಮತ್ತು ಅಭಿನಯ ಮತ್ತು ಕುಣಿತ ಇವೆಲ್ಲವೂ ಸಮಗ್ರವಾಗಿ ಹೊಂದಿಕೊಂಡಿರುವಂತಹ ಒಂದು ಜಾನಪದ ಕಲೆ. ಇದನ್ನು ನಾವು ಬೆಳೆಸಬೇಕು. ಇದನ್ನು ಪಾತ್ರಧಾರಿಗಳಿಗೆ ಸಹಕಾರವನ್ನು ನೀಡಬೇಕು. ಇದನ್ನು ಪ್ರೋತ್ಸಾಹಿಸುವವರಿಗೆ ಕೂಡ ನಾವು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾನು ಆಗ ಹೇಳಿದ್ದೆ ಶಿಳ್ಳೆ ಬಂದರೆ ಸಂದೇಹ ಬರ್ತದೆ ಅಂತ. ಈಗ ಚಪ್ಪಾಳೆ ಜೋರು ಬರುವಾಗಲೂ ಸ್ವಲ್ಪ ಸಂದೇಹ ಶುರುವಾಗಿದೆ ನನಗೆ. ಏನೇ ಇರಲಿ, ಇನ್ನೊಂದು 5 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಪ್ರಸಾದ್ ಮೊಗೆಬಿಟ್ಟು ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಒಮ್ಮೆ ರಂಗಸ್ಥಳಕ್ಕೆ ಬರಬೇಕು. ಅಲ್ಲ, ನಿಮಗೆ ನಾನು ಕೈ ಮುಗಿಯೋದು ಯಾಕೆ ಅಂದರೆ ಶ್ರುತಿ ಅವರು ನಿಮಗೊಂದು ಗೌರವದ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಪ್ರಸಾದಣ್ಣ ಬನ್ನಿ. ಪದ್ಯರಚನೆಯನ್ನು ಮಾಡೋದ್ರ ಮೂಲಕ ಈ ಪ್ರಸಂಗದ ಒಟ್ಟು ಸೌಂದರ್ಯವನ್ನು ನಮಗೆ ಒದಗಿಸಿಕೊಟ್ಟಂಥವರು ಪ್ರಸಾದ ಮೊಗೆಬಿಟ್ಟು ಅವರು. ಅವ್ರ ಬಗ್ಗೆ ಮಾತಾಡಬೇಕಿದ್ರೆ ಯಾರೋ ಹೇಳಿದರು, ಪ್ರಸಾದ ಮೊಗೆಬಿಟ್ಟು ಅಂದರೆ ಈ ಯಕ್ಷಗಾನ ರಂಗಕ್ಕೊಂದು ದೇವರ ಪ್ರಸಾದ ಅಂತ. ಹಾಗಾಗಿ ಅನೇಕ ಸುಂದರ ಪದ್ಯಗಳನ್ನು ಬರೆದು ತೆಂಕು ಬಡಗುತಿಟ್ಟುಗಳ ವ್ಯತ್ಯಾಸವಿಲ್ಲದೆ ಅನೇಕ ಮೇಳಗಳಿಗೆ ಕೊಟ್ಟು ಆ ಮೂಲಕ ಕಲೆಯನ್ನು ಪ್ರೀತಿಸುವ, ಕಲೆಯನ್ನು ಆರಾಧಿಸುವ ಎಲ್ಲರಿಗೂ ಸಂತೋಷವನ್ನು ಕೊಟ್ಟಂತಹ ದೊಡ್ಡ ಪ್ರತಿಭೆ ಪ್ರಸಾದ ಮೊಗೆಬಿಟ್ಟು ಅವರು ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಬರ್ತಾರೆ. ಶ್ರುತಿಕನ್ನಂತ ಅವರು ಬಂದು ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾರೆ. ಬಹಳ ಸಂತೋಷ ಏನು ಅಂತಂದರೆ, ಭಾಗವತಿಗೆ ಕಲಿಯುವಲ್ಲಿಂದ ತೊಡಗಿ ಈ ಎತ್ತರವನ್ನು ಏರುವಲ್ಲಿವರೆಗೆ ಜೊತೆಯಾಗಿ ಸಾಗಿ ಬಂದಂಥವರು ಪ್ರಸಾದ ಮೊಗೆಬಿಟ್ಟು ಮತ್ತು ಜನಸಾಲೆ ಭಾಗವತರು. ಅವರಿಬ್ಬರು ಜೊತೆಗಿರುವುದೇ ನೋಡೋದಕ್ಕೆ ಚಂದ. ಹಾಗಾಗಿ ಈ ವೇದಿಕೆಯಲ್ಲಿ
ಅವರಿಗೆ ಶ್ರುತಿಕನ್ ಅಂತ ಅವರು ಈ ಗೌರವವನ್ನು ನೀಡುತ್ತಾರೆ. ಅವರ ಜೊತೆಗೆ ಸಹೋದರ ಸಂಪತ್ ಅವರು ಕೂಡ ವೇದಿಕೆಯ ಜೊತೆಯಾಗಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತಾ, ಇವತ್ತು ಸಾಹಿತ್ಯ ರತ್ನಾಕರ ಅನ್ನುವಂತಹ ಉಪಾಧಿಯೊಂದಿಗೆ ಗೌರವಾನ್ವಿತರಾದಂಥ ಪ್ರಸಾದ ಮುಗಿಬಿಟ್ಟು ಅವರಿಗೆ ಈ ಅಭಿನಂದನೆ ಸಂದಾಯವಾಗುತ್ತದೆ. ಹಾಗಾಗಿ ಅವರಿಂದ ಇನ್ನಷ್ಟು ಪದ್ಯಗಳು ಮೂಡಿಬರಲಿ, ಆ ಮೂಲಕ ಅದನ್ನು ಆಸಾದಿಸುವಂತಹ ಸಹೃದಯರಿಗೆ ಸಂತಸ ಸಂತರ್ಪಣ ನಿರಂತರವಾಗಿ ನಡೆಯಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವರಿಗೆ ಈ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನೀವೆಲ್ಲ ದೊಡ್ಡ ಚಪ್ಪಾಳೆಯ ಮೂಲಕ ಒಮ್ಮೆ ಮುಗಿಬಿಟ್ಟು ಅವರಿಗೆ ಅಭಿನಂದನೆ ಹೇಳಿಬಿಡಿ. ಒಳಿತಾಗಲಿ ಅವರಿಗೆ. ಇದೇ ಖುಷಿ. ನಾನು ಬಹುಶಃ ಸಹಜವಾಗಿ ತಮಾಷೆಗೊಂದು ಮಾತು ನೆನಪು ಮಾಡಬೇಕು ಅಂದರೆ, ಅವರದ್ದೇ ಕಾರ್ಯಕ್ರಮದಲ್ಲಿ ಹೇಳಿದ್ವು, ನಾವು ಎಲ್ಲರಿಗೂ ಕುತೂಹಲ ಏನು ಅಂದರೆ ಪ್ರಸಾದ್ ಮುಗಿಬಿಟ್ಟವರ ಮೀಸೆ ಬಾಗಿದ್ದು ಯಾಕೆ ಅಂತ. ಅದು ಗಂಡಸು ಮೀಸೆ ಮೇಲೆ ಬಾಗೋಕ್ಕಿತ್ತು, ಕೆಳಗೆ ಬಾಗಿದ್ದು ಯಾಕೆ ಅಂತ. ವಿಷಯ ಇಷ್ಟೇ, ಅವರು ಹಾಡಿದರೆ ಅಷ್ಟು ಚಂದದ ಪದ್ಯ ಅವರ ಬಾಯಿಯಿಂದ ಹೊರಗೆ ಬರುವಾಗ ಸಾವಿರ ಸಾವಿರ ಕಲಾರಸಿಕರೇ ಅವರ ಮುಂದೆ ಬಾಗುತ್ತಾರೆ. ಹಾಗಾಗಿ ನಾನು ಬೀಗಬಾರದು ಅಂತ ಮೀಸೆ ಬಾಗಿತು ಅಂತ ನಾವು ಹೇಳಿದ್ದು. ಹಾಗಾಗಿ ಅಂಥ ರಸಮಯ ಕ್ಷಣಗಳಿಗೆಲ್ಲ ಅವರು ನಮ್ಮ ಜೊತೆಗೆ ಇರ್ತಾರೆ. ಪ್ರಸಾದ ನನಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಮಾತಿನ ರಥ ಅಲ್ಲಿಂದ ಹೊರಟಿದೆ. ಈಗ ರಥ ಮಾಡುವವರೇ ಮಾತಾಡುವಲ್ಲಿಗೆ ಈ ಮಾತಿನ ರಥ ನಿಲ್ತದೆ. ರಾಜಗೋಪಾಲಾಚಾರ್ಯ ಮಾತನಾಡುತ್ತಾರೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಕಲಾಭಿಮಾನಿಗಳೇ, ಇದು ಮಾತಾಡೋ ಹೊತ್ತಲ್ಲ ಅಂದರೆ ಹೇಳಿ 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 ಮಾತಾಡ್ತಾ ಇರ್ತೇವೆ, ಅದಕ್ಕಾಗಿ ಸಮಯ ತೆಗೆಯೋದಲ್ಲ. ಕಾರಂತರ ಗಜೇಂದ್ರಂಗೆ ಬೈದಿದ್ದಾರೆ, ನಾನು ಬೈಯೋದಿಲ್ಲ, ಹೊಗಳ್ತೇನೆ. ಯಾಕೆಂದರೆ ಈ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ, ಇದನ್ನು ಯಾಕೆ ಇಲ್ಲಿ ಹೇಳ್ತೇನೆ ಅಂದರೆ, ಗಜೇಂದ್ರ ಇದು ನನ್ನ ಕಡಿಮೆ ಅಂದರೆ 4ನೇ 5ನೇ ಸಾರಿ ಸನ್ಮಾನ ಮಾಡ್ತೇನೆ ಅಣ್ಣ, ನೀವು ಬರಬೇಕು. ಒಂದು ಸಾರಿ ನನ್ನ ಹೆಸರೆಲ್ಲ ಫಿಕ್ಸ್ ಮಾಡಿ ನಾನು ಊರಲ್ಲಿಲ್ಲದೆ ಅಪ್ಪನ ಕಳಿಸಿಕೊಟ್ಟಿದ್ದೆ, ಅದು ಕುಂದಾಪುರ ಗಾಂಧಿ ಮೈದಾನದಲ್ಲಿ. ಹಾಗೆ ಬೇರೆ ಬೇರೆ ಕಡೆ ಎಲ್ಲ ಹೇಳ್ದೆ, ಎಲ್ಲ ಕಡೆ ತಪ್ಸ್ಕೊಂಡೆ. ಬಂದು ಸಿಕ್ಕಿ ಬಿದ್ದದ್ದು ಇಲ್ಲೇ, ಇದು ನನ್ನ ಅಜ್ಜಿ ಮನೆ ಊರು. ಹಾಗೆ ಅನಂತ ಪದ್ಮನಾಭನ ಊರು ನನ್ನ ಹೆಂಡತಿ ಮನೆಯವರು, ನನ್ನ ಮಾವನ ಆರಾಧ್ಯ ದೇವರು. ಮತ್ತು ಈ ಮಾರೂರು ಶಿವಾಲಯದ ಎದುರುಗಡೆ ನಾನು ಶಿವನ ಆರಾಧಕ. ಹಾಗೆ ನನ್ನ ಗುರುಗಳು, ನಾನು ನಾಳೆಗೊಂದು ರಥದ ಮಾತಾಡೋಕೆ ಹೋಗ್ಕಿತ್ತು ಬೆಂಗಳೂರಿಗೆ ಅಂತ ಹೇಳಿದ್ರು. ಫಸ್ಟ್ ನಾನು ಬತ್ತೆ ನಾನು ಅವ್ರನ್ನ ಹಿಡ್ಕೊಂಡು ಹೋಗ್ಬೋದ, ಅವ್ರು ನನಗಾಗಿ ಬರೋದು ಅದು ನಂಗೆ ಗೊತ್ತಿಲ್ಲ. ನನ್ನ ಆಶೀರ್ವಾದ ಮಾಡಿದವ್ರ ಕೈಯಲ್ಲೇ ನಾನು ಇವತ್ತು ಗೌರವಿಸ್ಕೊಂಡೆ. ನನಗಿದು ತುಂಬ ಖುಷಿ ಕೊಟ್ಟಿದೆ. ಗಜೇಂದ್ರ ಕರ್ದಲ್ಲೆಲ್ಲ ಬರಲಿಲ್ಲ ಯಾಕೆ ಅಂದರೆ, ನಾವು ಕೊಟ್ಟದ್ದು 5-10 ಸಾವಿರ ಅವ ನಮಗೆ ಸನ್ಮಾನ ಮಾಡಿ ಕಳಿಸ್ದ, ಅದು ಖರ್ಚು ಮಾಡೋದಲ್ಲ, ಈ ಒಳ್ಳೆ ಕೆಲಸಕ್ಕೆ ಸದ್ವಿನಿಯೋಗ ಆಗಲಿ ಅಂತ. ಮತ್ತು ಮುಂದೆ ಅವನ ಬಾಳು ಹಸನಾಗಲಿ, ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ, ಇಂಥ ಕಲಾಕಾರರನ್ನು ರಕ್ಷಿಸುವಂಥ ಕೆಲಸ ಇನ್ನೂ ಹೆಚ್ಚೆಚ್ಚು ಮಾಡಲಿ ಅಂತ ನಾನು ಶುಭಾಶಯದೊಂದಿಗೆ ನಾನು ಅವನಿಗೆ ಶುಭ ಹಾರೈಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆ. ಇನ್ನೊಂದು 4 ಜನಕ್ಕೆ ಸ್ಮರಣೆಗೆ ಕೊಡಲಿಕ್ಕೆ ಮಾತ್ರ ಇರೋದು. ಅದರ ಜೊತೆಗೆ ಇನ್ನೊಂದು ಬಹಳ ಸಂತೋಷದ ಸಂಗತಿ ಏನು ಗೊತ್ತಾ, 11ನೇ ಯಕ್ಷರಾತ್ರಿ 11ನೇ ತಾರೀಕು, ಶಿವನ ಸಂಖ್ಯೆ 11 ಅಂತ ಹೇಳಿದ್ದೇವಲ್ಲ, ಪ್ರಸಂಗ ಶುರುವಾಗೋದು 11 ಗಂಟೆಗೆ ಅಂತ. ಹಾಗಾಗಿ ಎಲ್ಲವೂ 11. ಖುಷಿ ಪಡೋಣ. ಈಗ ನಾನು ವೇದಿಕೆ ಕರೆದಂತೆ ಆದಷ್ಟು ಬೇಗನೆ ಬಂದು ಸ್ಮರಣೆಗೆ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಕೃಷ್ಣಾನಂದ ಶಾನುಭೋಗ, ಶ್ರೀಕೃಷ್ಣ ಸೌಂಡ್ಸ್ ಮತ್ತು ಲೈಟ್ಸ್ ಕೋಣಿ, ರಮೇಶ್ ಕೋಟೇಶ್ವರ ದೇವಸ್ಥಾನಕ್ಕೆ ವಿದ್ಯುತ್ ದೀಪಾಲಂಕಾರ ನೆರವೇರಿಸಿಕೊಟ್ಟಂಥವರು, ಅನನ್ಯ ಮತ್ತು ಅದಿತಿ ರಾವ್ ಅನ್ನುವಂಥ ಅವಳಿ ಜವಳಿ ಮಕ್ಕಳು ಛಾಯಾಚಿತ್ರಗ್ರಾಹಕರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಈ ಪ್ರತಿಭೆಗೋಸ್ಕರ ಅವ್ರನ್ನೂ ವೇದಿಕೆ ಕರೆದು ಸ್ಮರಣಿಕೆ ನೀಡುವಂಥ ಆಶಯ ಗಜೇಂದ್ರಾಚಾರ್ಯದ್ದು. ಬನ್ನಿ ಆದಷ್ಟು ಬೇಗನೆ ವೇದಿಕೆಗೆ. ಬಹುಶಃ ಈ ಆಮಂತ್ರಣ ಪತ್ರಿಕೆಯ ಪ್ರಚಾರದ ವಿನ್ಯಾಸವನ್ನು ನೆರವೇರಿಸಿಕೊಟ್ಟಂಥವರು ಪ್ರವೀಣ್ ಪೆರಡೂರವರು. ಜೊತೆಗೆ ಇವತ್ತು ಪತ್ರಿಕೆಗಳೆಲ್ಲ ಯಕ್ಷಗಾನದ್ದು ಎಲ್ಲೆಲ್ಲಿ ಕಾರ್ಯಕ್ರಮ ಅಂತ ಪಟ್ಟಿ ಬರುತ್ತದೆ, ಅದನ್ನು ತೆಗೆದು ಬೆಳಿಗ್ಗೆ ಬೇಗನೆ ಎಲ್ಲರ ವಾಟ್ಸಪ್ಪಿಗೆ ಕಳಿಸುವ ಕೆಲಸವನ್ನು ಆನಂದಪುರದ ಆಚಾರ್ಯರಾಗೂ ಅವರು ನೆರವೇರಿಸ್ತಾ ಇದ್ದಾರೆ. ಅವರನ್ನು ಈ ಕೂಡ ಸಂದರ್ಭದಲ್ಲಿ ಒಂದು ಸ್ಮರಣಿಕೆ ನೀಡಿ ಅಭಿನಂದಿಸಬೇಕು ಅನ್ನುವಂಥ ಆಶಯ ನಮ್ಮದು. ಉಳಿದಂತೆ ವೇದಿಕೆಯಲ್ಲಿ ಅನೇಕರು ಉಪಸ್ಥಿತರಿದ್ದೀರಿ. ರಮಾನಂದ ಆಚಾರ್ಯ ಅವರಿದ್ದಾರೆ, ಉದಯಾಚಾರ್ಯ ನಮ್ಮ ಜೊತೆ ಇದ್ದಾರೆ. ಉಳಿದಂತೆ ಜಾನ್ ಡಿಸಜ ಇಷ್ಟೊತ್ತು ಇದ್ರ ಕಾರ್ಯಕ್ರಮ ನಿರ್ಗಮಿಸಿದರು ಅಂತ ಕಾಣುತ್ತದೆ. ಶ್ರೀಧರಾಚಾರ್ಯ ನಮ್ಮ ಜೊತೆ ಇದ್ದಾರೆ, ನಾಗರಾಜ ಬೆಳ್ಕೂರು ಅವರಿದ್ದಾರೆ. ಜೊತೆಗೆ ಈ ಸಾಂಸ್ಕೃತಿಕ ಸಂಘದ
ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ಗಜೇಂದ್ರಾಚಾರ್ಯರು ಸುಮಾರು 25 ವರ್ಷಗಳ ಕಾಲದಿಂದ ಈ ಸಂಸ್ಥೆಯ ಜೊತೆಗೆ ಆಗಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಗೌರವಿಸ್ತೇವೆ. ಬಹುಶಃ ಯಾರದೇ ಹೆಸರು ಉಲ್ಲೇಖ ಮಾಡಲಿಲ್ಲ ಅಂದರೆ ಅನ್ಯಥಾ ಭಾವಿಸಬೇಡಿ. ಯಾಕೆಂದರೆ ಹೆಸರು ಉಲ್ಲೇಖ ಮಾಡದಿದ್ದರೆ ನಿಮಗೆ ಗೌರವದ ವ್ಯಕ್ತಿತ್ವ ಇಲ್ಲ ಅಂತ ಅರ್ಥ ಅಲ್ಲ. ನನ್ನ ಯೋಚನೆಗೆ ನಿಮ್ಮ ಹೆಸರು ಹೊಳಿಯಿಲ್ಲ, ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಷ್ಟೇ. ಹಾಗಾಗಿ ಅನ್ಯಥಾ ಭಾವಿಸದೆ ಬಂದಿರುವ ತಮ್ಮೆಲ್ಲರ ಉಪಸ್ಥಿತಿಯನ್ನು ನಾವು ಗೌರವಿಸ್ತೇವೆ. ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. ಬಹುಶಃ ನಮ್ಮ ಆಮಂತ್ರಣವನ್ನು ಮನಸಿ ಅನೇಕರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿದ್ದು ಸಭಾ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಿದ್ದಾರೆ. ಅವರ ಮಾತುಗಳ ಮೂಲಕ ಮಾರ್ಗದರ್ಶನ ಮಾಡಿದ್ದಾರೆ. ನಿಮಗೆ ಸಂತೋಷ ಕೊಟ್ಟಂತಹ ಎಲ್ಲ ವೇದಿಕೆಯಲ್ಲಿರುವ ಗಣ್ಯಮಾನ್ಯರಿಗೆ ಒಂದೇ ಮಾತಿನಲ್ಲಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಉಳಿದಂತೆ ಈ ಕಾರ್ಯಕ್ರಮದ ಸರ್ವಾಂಗ ಸೌಂದರ್ಯಕ್ಕೆ ಕಾರಣರಾಗ್ತಾ ಇರುವಂಥವ್ರು ನೀವುಗಳು, ತಮಗೂ ಕೂಡ ಹಾರ್ದಿಕವಾದಂಥ ಧನ್ಯವಾದಗಳು. ಈ ನೇರ ಪ್ರಸಾರದಲ್ಲಿ ಸಹಕರಿಸ್ತಾ ಇರುವಂತಹ ಎಲ್ಲರಿಗೂ, ಜೊತೆಗೆ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇರುವಂಥ ಎಲ್ಲ ಕಲಾಸಕ್ತ ಬಂಧುಗಳಿಗೂ ಕೂಡ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಮಂಗಲದ ಚುಕ್ಕಿ ಇಡೋಣ. ಅನಂತ ಪದ್ಮನಾಭ ಸ್ವಾಮಿ ಮಹಾಗಣಪತಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಕಲಾಮಾತೆಯ ಕಾರುಣ್ಯ ನಮಗೆ ಶ್ರೀರಕ್ಷೆಯಾಗಲಿ. ಯಕ್ಷಗಾನ ಗೆಲ್ಲುತ್ತಿರಲಿ, ನಾವು ಗೆಲ್ಲೋಣವಂತೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಬಂಧುಗಳ ಬೇರೇನಿಲ್ಲ, ಅಲ್ಲಿ ಒಳಗಿಂದ ಸುದ್ದಿ ಬಂತೇನು ಅಂದರೆ ಎಲ್ಲರಿಗೆ ಚಪ್ಪಾಳೆ ಕೊಟ್ಟಿದ್ದೀರಿ ಅಂತ. ನಾವು ಮೇಳದ ಕಲಾವಿದರಿಗೆ ಮತ್ತು ನೇಪಥ್ಯದಲ್ಲಿ ಸಹಕಾರ ಮಾಡೋರು ಚಪ್ಪಾಳೆ ಕೊಡಲಿಲ್ಲ. ಹಾಗಾಗಿ ಇಷ್ಟೊತ್ತು ಕೇಳದಷ್ಟು ಜೋರಿನ ಚಪ್ಪಾಳೆ ಕೇಳಿದರೆ ಕಲಾವಿದರು ರಂಗಕ್ಕೆ ಬರ್ತಾರಂತೆ. ಈಗ ಶಿಳ್ಳೆಯೂ ಕೊಡಿ, ಚಪ್ಪಾಳೆಯೂ ಇರಲಿ. ಯಕ್ಷಗಾನ ಪ್ರದರ್ಶನ ಆರಂಭಗೊಳ್ಳುತ್ತದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಜಯಶೇಖರ ಮಡ್ಪಾಡಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಬಂಧುಗಳಿಗೆ ಶುಭವಾಗಲಿ. ಹೊಸ ಪ್ರಸಂಗ ಅನಾವರಣಗೊಳ್ಳುತ್ತದೆ. ಎಲ್ಲರಿಗೂ ಶುಭವಾಗಲಿ. ಭಾರತದಲ್ಲಿ ಸತತ 11 ವರ್ಷಗಳಿಂದ ವೈಭವದ ಯಕ್ಷಗಾನ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇಂದಿನ ಈ ಒಂದು ಸಭಾ ಕಾರ್ಯಕ್ರಮದ ಭಾಳ ಅಚ್ಚುಕಟ್ಟಾಗಿ ಸುಂದರವಾಗಿ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಂತಹ ಧಾರ್ಮಿಕ ಚಿಂತಕರು, ಸಾಮಾಜಿಕ ಚಿಂತಕರು ಆಗಿರುವ ಶ್ರೀಯುತ ದಾಮೋದರ ಶರ್ಮಾ ಸರ್ ಅವರಿಗೆ ಯಕ್ಷರಾತ್ರಿ ಸಂಘಟನೆ ಹಾಗೂ ನಮ್ಮೂರಿನ ಸಮಸ್ತರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಯುತ ಗಜೇಂದ್ರಾಚಾರ್ಯ ಅವರು ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಿದ್ದಾರೆ. ಇನ್ನು ಮುಂದಿನ ಕಾರ್ಯಕ್ರಮ ಯಕ್ಷಗಾನ ಪ್ರದರ್ಶನ. ಎಲ್ಲ ಕಲಾವಿದರಿಗೂ ಹಾಗೂ ಎಲ್ಲ ಕಲಾಭಿಮಾನಿಗಳು ಕೂಡ ಯಕ್ಷರಾತ್ರಿ ಸಂಘಟನೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಮಂದಿರಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಿಖರೋದ್ಯಮರ ರಿಂಗರಗಿ ನಾಂದಿಯಲಿ ವರವ್ಯಾಸ ಮುನಿಪದ